ಹಾಯ್ ಹಲೋ ವೆಲ್ಕಮ್ ಟು ಲರ್ನ್ ಆನ್ಲೈನ್. ನಾನು ನಿಮ್ಮ ಆದರ್ಶ್ ಗೌಡ. ಲರ್ನ್ ಆನ್ಲೈನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಲೀಡ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಟ್ರೈನರ್ ಆಗಿರ್ತೇನೆ. ನೇಮ್ ಲರ್ನ್ ಆನ್ಲೈನ್ ಅಂತ ಇರ್ಬೋದು, ಬಟ್ ಇಲ್ಲಿ ನಾವು ಆಫ್ಲೈನ್ ಮತ್ತೆ ಆನ್ಲೈನ್ ಎರಡೂ ಕೋಚಿಂಗ್ ಸಿಗತ್ತೆ. ಇನ್ಸ್ಟಿಟ್ಯೂಟ್ ಆಫ್ಲೈನ್ ಲೊಕೇಶನ್ ಬಂದು ಬೆಂಗಳೂರು ಕೊಟ್ಕೆಪಾಳ್ಯ ಬಸ್ ಸ್ಟಾಪ್ ನಿಯರ್ ನಾಗರ್ಬಾವಿ. ಓಕೆನಾ? ಇವತ್ತು ನಾವು ಯಾವ ಕ್ಲಾಸ್ ಮಾಡ್ತಿರೋದಂದ್ರೆ ಕ್ಯಾಲೆಂಡರ್ಸ್. ಕ್ಯಾಲೆಂಡರ್ಸ್ ಸರ್, ಕ್ಯಾಲೆಂಡರ್ಸ್ ಯಾವ್ದೆಲ್ಲ ಎಕ್ಸಾಮ್ ಅಲ್ಲಿ ಬರುತ್ತೆ ಅಂದ್ರೆ, ನೀವು ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ತಗೊಳ್ಳಿ, ಯಾವುದೇ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, PGCET ಆಗಿರ್ಬೋದು, ಯಾವುದೇ ಎಕ್ಸಾಮ್ ತಗೊಳ್ಳಿ ನೀವು, ಕ್ಯಾಲೆಂಡರ್ಸ್ ಅನ್ನೋ ಟಾಪಿಕ್ ಎಲ್ಲಾ ಎಕ್ಸಾಮ್ಗೂ ಕೂಡ ಬೇಕೇ ಬೇಕು. SSC, ರೈಲ್ವೇಸ್, ಬ್ಯಾಂಕಿಂಗು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಯಾವುದೇ ತಗೊಳ್ಳಿ, UPSC ಸಿ ಸ್ಯಾಟ್ ಅಲ್ಲಿ ಇರುತ್ತೆ, ಕೆ ಸ್ಯಾಟ್ ಅಲ್ಲಿ ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್, ಎಲ್ಲಾ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಕ್ಯಾಲೆಂಡರ್ಸ್ ಇಂದ ಒಂದ್ ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಕಾನ್ಸೆಪ್ಟ್, ಈ ಚಾಪ್ಟರ್ ಇಂದ ನಾವು ಕ್ವಶನ್ ಬಂದ್ರೆ ಮಿಸ್ ಮಾಡೋ ಹಾಗಿಲ್ಲ. ಏನಕ್ಕೆ? ಕಂಪಲ್ಸರಿ ಆಗಿ ಬಂದೇ ಬರುತ್ತೆ ಕ್ವಶನ್. ಓಕೆನಾ? ಟೈಮ್ ವೇಸ್ಟ್ ಮಾಡ್ದರೆ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರೋಣ. ಕ್ಯಾಲೆಂಡರ್ಸ್ ಇಂದ ನೀವು ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ಒಂದ್ ಕ್ವಶನ್ ಕಂಪಲ್ಸರಿ ಬರುತ್ತೆ. ಸರ್, ನಾವ್ ಏನೇನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ ಕ್ಯಾಲೆಂಡರ್ಸ್ ಅಲ್ಲಿ? ಫೋಕಸಸ್ ಆನ್ ಕ್ಯಾಲ್ಕುಲೇಟಿಂಗ್ ಡೇಸ್. ಡೇಸ್ ಫೈಂಡ್ ಮಾಡಬೇಕು. ವೀಕ್ಸ್ ಕೊಟ್ಟಿರ್ತಾರೆ, ಡೇಸ್ ಫೈಂಡ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಡೇಟ್ಸ್ ಫೈಂಡ್ ಮಾಡ್ಬೋದು, ಡೇಟ್ಸ್ ಫೈಂಡ್ ಮಾಡ್ಬೋದು, ಲೀಪ್ ಇಯರ್, ನಾನ್ ಲೀಪ್ ಇಯರ್, ಮತ್ತೆ ನಂಬರ್ ಆಫ್ ಆಡ್ ಡೇಸ್ ಫೈಂಡ್ ಮಾಡ್ಬೋದು. ಇದೆಲ್ಲ ಫೈಂಡ್ ಮಾಡಕ್ಕೆ ನಾವು ಇದೆಲ್ಲ ಫೈಂಡ್ ಮಾಡೋದು ಕ್ವಶನ್ಸ್ ಇರುತ್ತೆ. ಡೇಸ್ ಫೈಂಡ್ ಮಾಡೋ ಕ್ವಶನ್ಸ್ ಬರುತ್ತೆ, ಡೇಟ್ಸ್ ಫೈಂಡ್ ಮಾಡೋ ಕ್ವಶನ್ಸ್ ಬರುತ್ತೆ, ಲೀಪ್ ಇಯರ್ ಅಥವಾ ನಾನ್ ಲೀಪ್ ಇಯರ್ ಅಂತ ಫೈಂಡ್ ಮಾಡಬೇಕು. ಆ ತರ ಎಲ್ಲ ಕ್ವಶನ್ಸ್ ಇರುತ್ತೆ. ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ. ನಾವು ಕಂಪ್ಲೀಟ್ ಆಗಿ ಯಾವ ತರ ಎಲ್ಲ ಕ್ವಶನ್ಸ್ ಕೇಳ್ಬೋದು, ಕ್ಯಾಲೆಂಡರ್ಸ್ ಇಂದ ಯಾವ ತರ ಎಲ್ಲ ಕ್ವಶನ್ಸ್ ಕೇಳ್ಬೋದು, ಅದ್ ಎಲ್ಲಾ ಕ್ವಶನ್ಸ್ ನಾವು ಕವರ್ ಮಾಡ್ತೀವಿ. ಓಕೆನಾ? ವರಿಬೇಡ, ಆರಾಮಾಗಿ ಕಲ್ತ್ಕೊಳ್ಳೋಣ. ಕ್ಯಾಲೆಂಡರ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ. ಫಸ್ಟ್, ಕ್ಯಾಲೆಂಡರ್ಸ್ ನ ಡಿವೈಡ್ ಮಾಡಿದ್ರೆ ಟೂ ಟೈಪ್ಸ್ ಬರುತ್ತೆ: ಆರ್ಡಿನರಿ ಇಯರ್, ಲೀಪ್ ಇಯರ್. ಆರ್ಡಿನರಿ ಇಯರ್ ಮತ್ತೆ ಲೀಪ್ ಇಯರ್. ಆರ್ಡಿನರಿ ಇಯರ್ ಮತ್ತೆ ಲೀಪ್ ಇಯರ್ ಗೆ ಯಾವ ತರ ಡಿಫ್ರೆನ್ಶಿಯೇಟ್ ಮಾಡಬಹುದಂದ್ರೆ, ಆರ್ಡಿನರಿ ಇಯರ್ ಅಲ್ಲಿ 365 ಡೇಸ್ ಇರುತ್ತೆ. ಓಕೆನಾ? ಎಷ್ಟು ಡೇಸ್ ಇರುತ್ತೆ? 365 ಡೇಸ್ ಇರುತ್ತೆ. ಮತ್ತೆ 52 ವೀಕ್ಸ್, 1 ಆಡ್ ಡೇಸ್. 52 ವೀಕ್ಸ್, 1 ಆಡ್ ಡೇಸ್. ಮತ್ತೆ ಫೆಬ್ರವರಿಯಲ್ಲಿ 28 ಡೇಸ್ ಇರುತ್ತೆ. ಇದು ಆರ್ಡಿನರಿ ಇಯರ್. ಅದೇ ರೀತಿ ಲೀಪ್ ಇಯರ್ ಅಲ್ಲಿ 366 ಡೇಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಆರ್ಡಿನರಿ ಇಯರ್ ಅಲ್ಲಿ 365, ಇಲ್ಲಿ 366 ಲೀಪ್ ಇಯರ್ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ 1 ಆಡ್ ಡೇಸ್ ಇರೋದು, ಇಲ್ಲಿ 2 ಆಡ್ ಡೇಸ್ ಇರೋದು. ಲೀಪ್ ಇಯರ್ ಅಲ್ಲಿ 366 ಡೇಸ್ ಇರುತ್ತೆ, 52 ವೀಕ್ಸ್, 22 ಆಡ್ ಡೇಸ್. ಸಾರಿ, 366 ಡೇಸ್, 52 ವೀಕ್ಸ್ ಅಂಡ್ 2 ಆಡ್ ಡೇಸ್. ಓಕೆನಾ? ಫೆಬ್ರವರಿಯಲ್ಲಿ 29 ಡೇಸ್ ಇರುತ್ತೆ. ಫೆಬ್ರವರಿಯಲ್ಲಿ 1 ಡೇಸ್ ಎಕ್ಸ್ಟ್ರಾ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ 2 ಆಡ್ ಡೇಸ್ ಆಗೋದು. ಇದು ಆರ್ಡಿನರಿ ಇಯರ್ ಮತ್ತೆ ಲೀಪ್ ಇಯರ್ ಡಿಫ್ರೆನ್ಸಿಯೇಷನ್. ನೆಕ್ಸ್ಟ್, ಸರ್ ನಾನು ಇವಾಗ ಆರ್ಡಿನರಿ ಇಯರ್, ಲೀಪ್ ಇಯರ್ ಯಾವ ತರ ಫೈಂಡ್ ಮಾಡೋದು? ಹೌದಲ್ವಾ? ಆಡ್ ಡೇಸ್. ಆರ್ಡಿನರಿ ಇಯರ್ ಹ್ಯಾವ್ 1 ಆಡ್ ಡೇಸ್. ಓಕೆನಾ? ಆರ್ಡಿನರಿ ಇಯರ್ ಹ್ಯಾವ್ 1 ಆಡ್ ಡೇಸ್, ಇದು ನೋಡಿದ್ವಿ. ನೆಕ್ಸ್ಟ್, ಲೀಪ್ ಇಯರ್ ಹ್ಯಾವ್ 2 ಆಡ್ ಡೇಸ್, ಇದು ಕೂಡ ನೋಡಿದ್ವಿ. ನೆಕ್ಸ್ಟ್, ಲೀಪ್ ಇಯರ್. ಲೀಪ್ ಇಯರ್ ಯಾವ ತರ ಫೈಂಡ್ ಮಾಡೋದು? ನಾನ್ ಲೀಪ್ ಇಯರ್ ಮತ್ತೆ ಲೀಪ್ ಇಯರ್ ಯಾವ ತರ ಫೈಂಡ್ ಮಾಡೋದು? ಓಕೆನಾ? A year is a leap year if divisible by 4. ನೀವು ಯಾವುದೇ ಒಂದು ಇಯರ್ ತಗೊಳ್ಳಿ, ಅದೇನಾದ್ರೂ ಇಯರ್ ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವೇನನ್ಬೇಕು? ಲೀಪ್ ಇಯರ್. ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಗ್ತಿದೆ ಅಂದ್ರೆ ಲೀಪ್ ಇಯರ್ ಆಗುತ್ತೆ. ಬಟ್ ಸೆಂಚುರಿ ಇಯರ್ಸ್ ಮಸ್ಟ್ ಬಿ ಡಿವಿಸಬಲ್ ಬೈ 400. ಏನಂದ್ರೆ ಸೆಂಚುರಿ ಇಯರ್ ಯಾವ್ದೆಲ್ಲ ಬರುತ್ತೆ? ಸರ್, ಲಾಸ್ಟ್ ಗೆ ನಿಮ್ಗೆ ಯಾವುದೇ ಇಯರ್ ಅಲ್ಲಿ ಲಾಸ್ಟ್ ಗೆ 00 ಇದೆ ಅಂದ್ರೆ ಅದನ್ನ ಸೆಂಚುರಿ ಇಯರ್ ಅಂತ ಹೇಳ್ಬೋದು. 100, 200, 700, 800, 1900, 2200, ಇದೆಲ್ಲ ಏನಾಗುತ್ತೆ? ಸೆಂಚುರಿ ಇಯರ್ಸ್. ಸೆಂಚುರಿ ಇಯರ್ ನ ಲೀಪ್ ಇಯರ್ ಅಥವಾ ಅಲ್ವಾ ಅಂತ ಫೈಂಡ್ ಮಾಡಕ್ಕೆ, ಲೀಪ್ ಇಯರ್ ಹೌದೋ ಇಲ್ಲ ಅಂತ ಫೈಂಡ್ ಮಾಡಕ್ಕೆ 400 ಇಂದ ಡಿವೈಡ್ ಮಾಡ್ಬೇಕಾಗತ್ತೆ. 400 ಇಂದ ಡಿವೈಡ್ ಮಾಡ್ಬೇಕಾಗತ್ತೆ. ನಾರ್ಮಲ್ ಸೆಂಚುರಿ ಇಯರ್ ಆಗಿದ್ರೆ 400 ಇಂದ ಡಿವೈಡ್ ಮಾಡಬೇಕು. ನಾಟ್ ಎ ಸೆಂಚುರಿ ಇಯರ್ ಆಗಿದ್ರೆ 4 ಇಂದ ಡಿವೈಡ್ ಮಾಡಬೇಕು. ಓಕೆನಾ? ಇಲ್ಲಿ ನೋಡಿ, ಎಕ್ಸಾಂಪಲ್ ಇದೆ. 200 ಇಸ್ ಎ ಲೀಪ್ ಇಯರ್. 200 ಸೆಂಚುರಿ ಇಯರ್. 200 ಏನು? ಸೆಂಚುರಿ ಇಯರ್. ನಾನು 400 ಇಂದ ಡಿವೈಡ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ? ಅದು ಲೀಪ್ ಇಯರ್ ಆಗುತ್ತೆ. 0000 ಕ್ಯಾನ್ಸಲ್ ಆಗುತ್ತಾ? 4 1s, 4 5s. ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಿದ್ಯಾ? ಅದಕ್ಕೋಸ್ಕರ ಇದೇನಾಗುತ್ತೆ? ಲೀಪ್ ಇಯರ್ ಆಗುತ್ತೆ. ನೆಕ್ಸ್ಟ್,
1900 ತಗೊಳ್ಳಿ, 1900, ಓಕೆನಾ, 1900. ಇದನ್ನ 400 ಇಂದ ಡಿವೈಡ್ ಮಾಡ್ಬೋದಾ? 0000 ಕ್ಯಾನ್ಸಲ್ ಮಾಡ್ತೀರಾ? 4 ಇಂದ ಕಂಪ್ಲೀಟ್ ಹೋಗುತ್ತಾ 19? ಇಲ್ಲ. 4 4 ಮತ್ತೆ 3 ಉಳ್ಕೊಳ್ಳುತ್ತೆ, ಅದು ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಅದಕ್ಕೋಸ್ಕರ ಇದು ನಾನ್ ಲೀಪ್ ಇಯರ್, ನಾನ್ ಲೀಪ್ ಇಯರ್. ಇದು ಸೆಂಚುರಿ ಇಯರ್ಸ್ ಇದ್ರೆ ಈ ತರ ಫೈಂಡ್ ಮಾಡೋದು. ನೆಕ್ಸ್ಟ್ ಇವಾಗ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನಿದೆ ಅಂದ್ರೆ ಲೀಪ್ ಇಯರ್, ನಾನ್ ಲೀಪ್ ಇಯರ್ ಯಾವ ತರ ಫೈಂಡ್ ಮಾಡಬೇಕು ಸರ್? ನಿಮಗೆ ಲೀಪ್ ಇಯರ್ ನಾನ್ ಲೀಪ್ ಇಯರ್ ಫೈಂಡ್ ಮಾಡೋದು ಬೇಸಿಕ್. ಯಾವುದೇ ಕ್ವಶನ್ ನಲ್ಲಿ ಲೀಪ್ ಇಯರ್ ಮತ್ತೆ ನಾನ್ ಲೀಪ್ ಇಯರ್ ಫೈಂಡ್ ಮಾಡೋದು ಬೇಸಿಕ್. ಇದಾದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಾಗತ್ತೆ. ಹೌದಾ? ಓಕೆ, ಇವಾಗ ಕೊಟ್ಟಿರೋ ಕ್ವಶನ್ಸ್ ಅಲ್ಲಿ ಲೀಪ್ ಇಯರ್ ಅಲ್ವಾ ಅಂತ ಫೈಂಡ್ ಮಾಡಬೇಕು. ಇದು ಸೆಂಚುರಿ ಇಯರ್ ಅಪ್ಪ, ಸೆಂಚುರಿ ಇಯರ್ ಅಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? 4 ಇಂದ ಡಿವೈಡ್ ಮಾಡ್ಬೇಕು. ಏನ್ ಮಾಡ್ಬೇಕು? 4 ಇಂದ ಡಿವೈಡ್ ಮಾಡ್ಬೇಕು. ಸರ್ ನಾನು 4 ಇಂದ ಡಿವೈಡ್ ಕಂಪ್ಲೀಟ್ ಆಗಿ ಈ 1947 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಬೇಕಂದ್ರೆ ಬರೀ ಲಾಸ್ಟ್ 2 ಡಿಜಿಟ್ ಚೆಕ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ಆ ನಂಬರ್ ಡಿವೈಡ್ ಆಗುತ್ತೆ 4 ಇಂದ. ಲಾಸ್ಟ್ 2 ಡಿಜಿಟ್ ಏನಾದ್ರೂ 4 ಇಂದ ಡಿವೈಡ್ ಆಗ್ತಾ ಇದೆ ಅಂತ ಅಂದ್ರೆ ಆ ನಂಬರ್ ಕಂಪ್ಲೀಟ್ 4 ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಅದು ಡಿವಿಸಿಬಿಲಿಟಿ ರೂಲ್ ಆಫ್ 4. ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆಗ್ತಾ ಇದೆ ಅಂದ್ರೆ ಆ ಕಂಪ್ಲೀಟ್ ನಂಬರ್ 4 ಇಂದ ಡಿವೈಡ್ ಆಗುತ್ತೆ. ಓಕೆನಾ? 4 1s 4, 4 1s 4, ಮತ್ತೆ ರಿಮೈನಿಂಗ್ 3 ಇದೆನಾ ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇಲ್ಲ ಅಂದ್ರೆ ಏನಾಗುತ್ತೆ? ನಾನ್ ಲೀಪ್ ಇಯರ್, ನಾನ್ ಲೀಪ್ ಇಯರ್. ಇವಾಗ ನೋಡಿ 2020 ತಗೊಳ್ಳಿ, 2020 ಸೆಂಚುರಿ ಇಯರ್ ಅಲ್ಲ, ಸೆಂಚುರಿ ಇಯರ್ ಅಲ್ಲ. ಸೆಂಚುರಿ ಇಯರ್ ಆಗಿರ್ಬೇಕಂದ್ರೆ ಲಾಸ್ಟ್ 2 ಡಿಜಿಟ್ ಎರಡು ಕೂಡ 0 ಆಗಿರ್ಬೇಕು. ಇದು ಸೆಂಚುರಿ ಇಯರ್ ಅಲ್ಲ. ಹೌದಾ? ಅಂದ್ರೆ 4 ಇಂದ ಡಿವೈಡ್ ಮಾಡ್ತೀರಾ, ಲಾಸ್ಟ್ 2 ಡಿಜಿಟ್ ನೋಡಿ ಸಾಕಾಗತ್ತೆ. ಹೌದಾ? ಯಾಕೆ? ಡಿವಿಸಿಬಿಲಿಟಿ ರೂಲ್ 4 ಗೊತ್ತಿದೆ. ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಆ ಕಂಪ್ಲೀಟ್ ನಂಬರ್ 4 ಇಂದ ಡಿವೈಡ್ ಆಗುತ್ತೆ. ಹೌದಾ? ಇವಾಗ 4 ಇಂದ ಡಿವೈಡ್ ಮಾಡಿ ನೋಡಿ, ಇದು 4 ಇಂದ ಡಿವೈಡ್ ಆಗ್ತಾ ಇದೆಯಾ? ಹೌದು, 2020 ಇದೆ. 4 ಇಂದ ಲಾಸ್ಟ್ 2 ಡಿಜಿಟ್ ಡಿವೈಡ್ ಆಗುತ್ತಾ? ಡಿವೈಡ್ ಆಗತ್ತೆ. ಅಂದ್ರೆ ಇದು ಲೀಪ್ ಇಯರ್. ಏನಿದು? ಲೀಪ್ ಇಯರ್. ಓಕೆನಾ? ನೆಕ್ಸ್ಟ್ ಅರ್ಥ ಆಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ 1800, 1800 ಇದೆ. 1800 ಅಂದ್ರೆ ಇದು ಸೆಂಚುರಿ ಇಯರ್ ಆಗತ್ತೆ. ಏನಾಗತ್ತೆ? ಸೆಂಚುರಿ ಇಯರ್ ಆಗತ್ತೆ. ಸರ್ ಸೆಂಚುರಿ ಇಯರ್ ಆಗಿದೆ ಅಂದ್ರೆ ಅದನ್ನ ನಾವು ಯಾವ್ದ್ರಿಂದ ಡಿವೈಡ್ ಮಾಡ್ಬೇಕು? 400 ಇಂದ ಡಿವೈಡ್ ಮಾಡ್ಬೇಕು. 400 ಇಂದ ಡಿವೈಡ್ ಮಾಡಿ, 0000 ಕ್ಯಾನ್ಸಲ್. ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆಯಾ? ಇಲ್ಲ. ಅಂದ್ರೆ ನಾನ್ ಲೀಪ್ ಇಯರ್. ಇವಾಗ ನೀವ್ ಹೇಳ್ಬೋದಾ, ಇವಾಗ ಕೊಟ್ಟಿರೋ ಇಲ್ಲಿ 1600 ಇದೆ, 1857 ಇದೆ, ಇದು ಲೀಪ್ ಇಯರ್ ಆಗತ್ತಾ? ಆಗಲ್ಲ. ನಾನ್ ಲೀಪ್ ಇಯರ್, ಲೀಪ್ ಇಯರ್? 1 ಮಿನಿಟ್ ಟೈಮ್ ಇದೆ ನಿಮಗೆ. ಓಕೆ, ಚೆಕ್ ಮಾಡೋಣ. ಸೆಂಚುರಿ ಇಯರ್ ಆಗಿದೆ. 400 ಇಂದ 1600 ಡಿವೈಡ್ ಆಗುತ್ತೆ, ಅದಕ್ಕೋಸ್ಕರ ಇದು ಲೀಪ್ ಇಯರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದು ನಾಟ್ ಎ ಸೆಂಚುರಿ ಇಯರ್, ಅದಕ್ಕೋಸ್ಕರ ನಾವು ಇದನ್ನ 4 ಇಂದ ಡಿವೈಡ್ ಮಾಡ್ಬೇಕಾಗುತ್ತೆ. 4 ಇಂದ ಡಿವೈಡ್ ಮಾಡ್ಬೋದಾ? ಇದು 4 ಇಂದ ಡಿವೈಡ್ ಮಾಡ್ಬೇಕಂದ್ರೆ ಲಾಸ್ಟ್ 2 ಡಿಜಿಟ್ ನೋಡ್ತೀರಾ. 4 ಇಂದ ಡಿವೈಡ್ ಆಗುತ್ತಾ? ಅದು ಇಲ್ಲ. ಅಂದ್ರೆ ನಾನ್ ಲೀಪ್ ಇಯರ್, ನಾನ್ ಲೀಪ್ ಇಯರ್. ಓಕೆನಾ? ಇವಾಗ ನೆಕ್ಸ್ಟ್ 1916, ಇದು ಚೆಕ್ ಮಾಡಿ. ಸೆಂಚುರಿ ಇಯರ್, ಸೆಂಚುರಿ ಇಯರ್ ಅಲ್ಲ ಅಂದ್ರೆ 4 ಇಂದ ಡಿವೈಡ್ ಮಾಡ್ಬೇಕು. ಹೌದಾ? 4 ಇಂದ ಡಿವೈಡ್ ಮಾಡಿದ್ರೆ ಲಾಸ್ಟ್ 2 ಡಿಜಿಟ್ ಮಾತ್ರ ಸಾಕಾಗುತ್ತಾ? 16 4 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಲೀಪ್ ಇಯರ್, ಲೀಪ್ ಇಯರ್. ನೆಕ್ಸ್ಟ್ ಇದು ಕೂಡ ಸೆಂಚುರಿ ಇಯರ್ ಅಲ್ಲ ಅಂದ್ರೆ ಏನ್ ಮಾಡ್ಬೇಕು? ಲಾಸ್ಟ್ 2 ಡಿಜಿಟ್ ನ 4 ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಿದ್ರೆ ಸಾಕು, ಲೀಪ್ ಇಯರ್ ನಾನ್ ಲೀಪ್ ಇಯರ್ ಅಂತ ನಾವು ಫೈಂಡ್ ಮಾಡಬಹುದು. 4 ಇಂದ ಡಿವೈಡ್ ಆಗುತ್ತಾ 30 ಕಂಪ್ಲೀಟ್ ಆಗಿ? ಡಿವೈಡ್ ಆಗಲ್ಲ. ನಾನ್ ಲೀಪ್ ಇಯರ್, ನಾನ್ ಲೀಪ್ ಇಯರ್. ನೆಕ್ಸ್ಟ್ 1400 ಇದೆ, ಇದು ಸೆಂಚುರಿ ಇಯರ್ ಆಗತ್ತಾ? ಹೌದು, ಸೆಂಚುರಿ ಇಯರ್. ನೆಕ್ಸ್ಟ್ ಇದನ್ನ 400 ಇಂದ ಡಿವೈಡ್ ಮಾಡಬೇಕು. ಸೆಂಚುರಿ ಇಯರ್ ಆಗಿದ್ರೆ 400 ಇಂದ ಡಿವೈಡ್ ಮಾಡಬೇಕು. ನಾನ್ ಸೆಂಚುರಿ ಇಯರ್ ಆಗಿದ್ರೆ 4 ಇಂದ ಡಿವೈಡ್ ಮಾಡಬೇಕು. ಹೌದಾ? 400 ಇಂದ ಡಿವೈಡ್ ಮಾಡ್ತೀರಾ, 400 ಇಂದ ಕಂಪ್ಲೀಟ್ ಡಿವೈಡ್ ಆಗುತ್ತಾ? ಇಲ್ಲ. ಅಂದ್ರೆ ನಾನ್ ಲೀಪ್ ಇಯರ್. ನೆಕ್ಸ್ಟ್ ಇದು ಸೆಂಚುರಿ ಇಯರ್ ಅಲ್ಲ ಅಂದ್ರೆ 4 ಇಂದ ಡಿವೈಡ್ ಮಾಡ್ತೀರಾ, ಲಾಸ್ಟ್ 2 ಡಿಜಿಟ್ ಮಾತ್ರ ನೋಡಿದ್ರೆ ಸಾಕಾಗತ್ತೆ, ಡಿವೈಡ್ ಆಗುತ್ತೆ 16 4 ಇಂದ, ಅದಕ್ಕೇನಾಗುತ್ತೆ? ಇದು ಲೀಪ್ ಇಯರ್ ಆಗುತ್ತೆ. ನೆಕ್ಸ್ಟ್ 1903, 1903 ಇದೆ. ಇದು ನಾಟ್ ಎ ಸೆಂಚುರಿ ಇಯರ್ ಅಂದ್ರೆ 4 ಇಂದ ಡಿವೈಡ್ ಮಾಡ್ತೀರಾ, ಲಾಸ್ಟ್ 2 ಡಿಜಿಟ್ ಮಾತ್ರ. 3 4 ಇಂದ ಡಿವೈಡ್ ಆಗುತ್ತಾ ಕಂಪ್ಲೀಟ್ ಆಗಿ? ಇಲ್ಲ. ಅಂದ್ರೆ ನಾನ್ ಲೀಪ್ ಇಯರ್. ಸರ್ ಇದ್ರವರೆಗೂ ಎಲ್ಲ ಮಾಡಿರೋದು ಎಲ್ರಿಗೂ ಅರ್ಥ ಆಗಿದೆ ಅಲ್ಲ? ಓಕೆನಾ? ನಾವೇನು ಮಾಡಿಲ್ಲ,
ಕ್ಯಾಲೆಂಡರ್ ಅಲ್ಲಿ ಆರ್ಡಿನರಿ ಇಯರ್ ಮತ್ತೆ ಲೀಪ್ ಇಯರ್ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಆರ್ಡಿನರಿ ಇಯರ್ ಅಥವಾ ನಾನ್ ಲೀಪ್ ಇಯರ್ ಮತ್ತೆ ಆರ್ಡಿನರಿ ಇಯರ್ ಯಾವ ತರ ಫೈನ್ ಮಾಡಬೇಕು ಅದನ್ನ ನೋಡಿದ್ವಿ. ಮತ್ತೆ ಇಯರ್ ಏನಾದ್ರೂ ಸೆಂಚುರಿ ಇಯರ್ ಆಗಿದ್ರೆ 400 ಇಂದ ಡಿವೈಡ್ ಮಾಡಬೇಕು. 400 ಇಂದ ಡಿವೈಡ್ ಆಗ್ತಾ ಇದೆ ಅಂದ್ರೆ ಅದು ಲೀಪ್ ಇಯರ್ ಆಗತ್ತೆ. ಅದೇನಾದ್ರೂ ನಾಟ್ ಸೆಂಚುರಿ ಇಯರ್ ಆಗಿದ್ರೆ 4 ಇಂದ ಡಿವೈಡ್ ಮಾಡಬೇಕು. 4 ಇಂದ ಕಂಪ್ಲೀಟ್ ಡಿವೈಡ್ ಆಗ್ತಾ ಇದೆ ಅಂದ್ರೆ ಲೀಪ್ ಇಯರ್ ಆಗುತ್ತೆ. ಕಂಪ್ಲೀಟ್ ಡಿವೈಡ್ ಆಗ್ತಿಲ್ಲ 4 ಇಂದ ಅಂತ ಹೇಳಿದ್ರೆ ಅದೇನಾಗುತ್ತೆ, ಆರ್ಡಿನರಿ ಇಯರ್ ಆಗುತ್ತೆ. ಓಕೆನಾ? ಇಷ್ಟು ಎಲ್ರಿಗೂ ಪರ್ಫೆಕ್ಟ್ ಆಗಿ ಅರ್ಥ ಆಗಿದೆ ಅಲ್ವಾ? ಮುಂದೆ ಹೋಗ್ಬೋದಾ? ಓಕೆ. ನೆಕ್ಸ್ಟ್ ಸರ್, ಆಡ್ ಡೇಸ್ ಫೈಂಡ್ ಮಾಡೋದು. ಓಕೆನಾ? ಆಡ್ ಡೇಸ್ ಫೈಂಡ್ ಮಾಡೋದು ಯಾವ ತರ ಅನ್ನೋದು ನೋಡೋಣ. ಮತ್ತೆ 0 ಆಡ್ ಡೇಸ್ ಬಂದ್ರೆ ಅದು ಯಾವ ಡೇ ಆಗಿರುತ್ತೆ, 3 ಆಡ್ ಡೇಸ್ ಬಂದ್ರೆ ಅದು ಯಾವ ಡೇ ಆಗಿರುತ್ತೆ ಅದನ್ನ ನೋಡೋಣ. ಓಕೆನಾ? 0 ಆಡ್ ಡೇಸ್ ಬಂದಿದೆ ಅಂದ್ರೆ ಸಂಡೇ ಬರುತ್ತೆ. ಓಕೆನಾ? 1 ಆಡ್ ಡೇ ಬಂದಿದೆ ಅಂದ್ರೆ ಮಂಡೇ ಬರುತ್ತೆ. ಸರ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಇದು ಒಂದು ಕಂಪ್ಲೀಟ್ ಆಗಿ ನೋಡಿದೀರಾ ಈ ವಿಡಿಯೋ ಅಂತ ಹೇಳಿದ್ರೆ ನೀವು ಕ್ಯಾಲೆಂಡರ್ ಯಾವುದೇ ರೀತಿ ಕ್ವಶನ್ ಯಾವುದೇ ಎಕ್ಸಾಮ್ ಆಗಿರಲಿ 101% ಸಾಲ್ವ್ ಮಾಡ್ಬೋದು. ಓಕೆನಾ? ಓಕೆ. 0 ಆಡ್ ಡೇಸ್ ಇದೆ ಅಂದ್ರೆ ಸಂಡೇ, 1 ಆಡ್ ಡೇ ಇದೆ ಅಂದ್ರೆ ಮಂಡೇ, 2 ಆಡ್ ಡೇ ಇದೆ ಅಂದ್ರೆ ಟ್ಯೂಸ್ಡೇ, 2 ಆಡ್ ಡೇ ಇದೆ ಅಂದ್ರೆ ಟ್ಯೂಸ್ಡೇ, 3 ಇದೆ ಅಂದ್ರೆ ವೆಡ್ನೆಸ್ಡೇ, 4 ಆಡ್ ಡೇಸ್ ಇದೆ ಅಂದ್ರೆ ಥರ್ಸ್ಡೇ, 5 ಆಡ್ ಡೇಸ್ ಇದೆ ಅಂದ್ರೆ ಫ್ರೈಡೆ, 6 ಆಡ್ ಡೇಸ್ ಇದೆ ಅಂದ್ರೆ ಸ್ಯಾಟರ್ಡೆ. ಓಕೆನಾ? 1 ಇದ್ರೆ ಸಂಡೇ, 2 ಇದ್ರೆ ಮಂಡೇ, ಇದು ಆರ್ಡರ್ ಅಲ್ಲಿ ಬರುತ್ತೆ. 6 ವರ್ಗ ಬರುತ್ತೆ. ಸರ್ 7 ಆಡ್ ಡೇಸ್ ಇದೆ, ಅವಾಗ ಏನಾಗುತ್ತೆ? 7 ಆಡ್ ಡೇಸ್ ಇದೆ ಅಂದ್ರೆ 1 ವೀಕ್ ಆಗ್ಬಿಡುತ್ತಾ? ನಾವು ವೀಕ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ 7 ಇಂದ ಡಿವೈಡ್ ಮಾಡ್ತೀವಾ? ಇವಾಗ ನೋಡಿ 7 7 ಕ್ಯಾನ್ಸಲ್ ಆಯ್ತು. ಇದು 0 ರಿಮೈಂಡರ್ ಏನ್ ಬರ್ತಾ ಇದೆ? 0. ಇಲ್ಲೆಲ್ಲ ಇದೆಯಲ್ಲ ಸರ್, ಇದು ಆಡ್ ಡೇಸ್. ರಿಮೈಂಡರ್ ನೋಡ್ಕೊಂಡು ನಾವು ಡಿಸೈಡ್ ಮಾಡೋದು. ರಿಮೈಂಡರ್ 0 ಬರ್ತಾ ಇದೆ ಅಂದ್ರೆ ಸಂಡೇ ಆಗತ್ತೆ. ರಿಮೈಂಡರ್ 1 ಬರ್ತಾ ಇದೆ ಅಂದ್ರೆ ಮಂಡೇ ಆಗುತ್ತೆ. ಅದನ್ನೇ ನಾವು ಆಡ್ ಡೇಸ್ ಅಂತ ಹೇಳೋದು. ಓಕೆನಾ? ರಿಮೈಂಡರ್ ಮೇಲೆ ನಾವು ಆಡ್ ಡೇಸ್. ಏನಾದ್ರೂ ರಿಮೈಂಡರ್ 0 ಬರ್ತಾ ಇದೆ, ಇಲ್ಲಿ ನೋಡಿ 7 ಆಡ್ ಡೇಸ್ ಇತ್ತು, ಅದನ್ನ ನಾನು ವೀಕಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 7 ಮಾಡ್ಬೇಕಾ? ಏನಾದ್ರೂ ನಂಬರ್ ಆಡ್ ಡೇಸ್ ಬಿಲೋ 7 ಇದ್ರೆ, ಆಡ್ ಡೇಸ್ ಬಿಲೋ 7 ಇದ್ರೆ 7 ಇಂದ ಡಿವೈಡ್ ಮಾಡಕ್ ಆಗಲ್ಲ. ಮೋರ್ ದೆನ್ 7 ಇದ್ರೆ 7 ಇಂದ ಡಿವೈಡ್ ಮಾಡ್ಬೋದು. ಅದಾದ್ಮೇಲೆ ರಿಮೈಂಡರ್ ಏನ್ ಉಳಿಯುತ್ತಲ್ಲ ಅದ್ರ ಬೇಸ್ ಮೇಲೆ ನಾವು ಆಡ್ ಡೇಸ್ ಅಂತ ಹೇಳೋದು. 0 ರಿಮೈಂಡರ್ 0 ಬರ್ತಾ ಇದೆ ಅಂದ್ರೆ ಸಂಡೇ ಆಗತ್ತೆ. ರಿಮೈಂಡರ್ 2 ಬರ್ತಾ ಇದೆ ಅಂದ್ರೆ ಟ್ಯೂಸ್ಡೇ ಆಗತ್ತೆ. ರಿಮೈಂಡರ್ 6 ಬರ್ತಾ ಇದೆ ಅಂದ್ರೆ ಸ್ಯಾಟರ್ಡೆ ಆಗುತ್ತೆ. ಇದು ಆಡ್ ಡೇಸ್ ಮೇಲೆ ಇರುವಂತ ಕಾನ್ಸೆಪ್ಟ್. ಇವಾಗ ಆಡ್ ಡೇಸ್ ಫೈಂಡ್ ಮಾಡೋಕೆ ಸ್ವಲ್ಪ ಕ್ವಶನ್ಸ್ ಇದೆ, ಅದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಫೈಂಡಿಂಗ್ ನಂಬರ್ ಆಫ್ ಆಡ್ ಡೇಸ್ ಸಾಲ್ವ್ ಮಾಡಿ ಆನ್ಸರ್ ಹೇಳಿ. ಇದು 10 ಡೇಸ್, 21 ಡೇಸ್, 31 ಡೇಸ್, 48 ಡೇಸ್ ಈ ತರ ಇದೆ. ನೀವು ನಂಬರ್ ಆಫ್ ಆಡ್ ಡೇಸ್ ನ ಫೈಂಡ್ ಮಾಡಬೇಕು. ಸಾಲ್ವ್ ಮಾಡ್ಬೋದಾ? ಸಾಲ್ವ್ ಮಾಡಿ. ಓಕೆ. 10 ಡೇಸ್ ಇದೆ ಸರ್. 10 ಡೇಸ್ ಇದೆ ಅಂದ್ರೆ 7 ಡೇಸ್ ಮೇಲಿದ್ಯಾ? 10 ಅನ್ನೋದು 7 ಗಿಂತ ಅಬೋವ್ ಇದೆಯಾ? ಅಂದ್ರೆ ನಾವು 7 ಇಂದ ಡಿವೈಡ್ ಮಾಡಬಹುದು. 10 ಬೈ 7 ಮಾಡಿದೆ, 7 ಒನ್ಸ್ ರಿಮೈಂಡರ್ ಏನಪ್ಪಾ ಇರೋದು? ರಿಮೈಂಡರ್ 3 ಬರ್ತಾ ಇದೆ. ರಿಮೈಂಡರ್ ಏನು? 3 ಬರ್ತಾ ಇದೆ. 3 ಏನು? ರಿಮೈಂಡರ್. ರಿಮೈಂಡರ್ 3 ಬರ್ತಾ ಇದೆ ಅಂದ್ರೆ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಆಡ್ ಡೇಸ್. ನಂಬರ್ ಆಫ್ ಆಡ್ ಡೇಸ್. ನಂಬರ್ ಆಫ್ ಆಡ್ ಡೇಸ್ ಏನ್ ಬರ್ತಾ ಇದೆ? 3. ಓಕೆನಾ? 3 ಆಡ್ ಡೇಸ್ ಬರ್ತಾ ಇದೆ ಅಂದ್ರೆ ಯಾವ ಡೇ ಆಗುತ್ತೆ? ವೆಡ್ನೆಸ್ಡೇ. ಓಕೆನಾ? 21 ಡೇಸ್ ಇದೆ. 21 ಸರ್ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತಾ 7 ಇಂದ? ಅಂದ್ರೆ ರಿಮೈಂಡರ್ 0 ಬರುತ್ತೆ. ರಿಮೈಂಡರ್ 0 ಬರ್ತಾ ಇದೆ ಅಂದ್ರೆ ಯಾವ ಡೇ ಆಗಿರುತ್ತೆ? ಸಂಡೇ ಆಗಿರುತ್ತೆ. ರಿಮೈಂಡರ್ 0 ಬರ್ತಾ ಇದೆ ಅಂದ್ರೆ ಯಾವ ಡೇ ಆಗಿರುತ್ತೆ? ಸಂಡೇ ಆಗಿರುತ್ತೆ. ನೆಕ್ಸ್ಟ್ 34/7. 34 ಡೇಸ್ ಇದೆ, ಅದನ್ನ ಡಿವೈಡೆಡ್ ಬೈ 7 ಮಾಡಿದ್ರೆ ವೀಕಿಗೆ ಕನ್ವರ್ಟ್ ಮಾಡ್ಬೋದಾ? ಸರ್ ಆಡ್ ಡೇಸ್ ಅನ್ನೋದು ಏನಂದ್ರೆ ನೀವು ಕಂಪ್ಲೀಟ್ ಆಗಿ ಇರೋ ಡೇಸ್ ನ ವೀಕಿಗೆ ಕನ್ಸಿಡರ್ ಮಾಡಿಕೊಂಡು ರಿಮೈನಿಂಗ್ ಎಷ್ಟು ರಿಮೈಂಡರ್ ಉಳಿಯುತ್ತಲ್ಲ ಅದನ್ನೇ ಆಡ್ ಡೇಸ್ ಅನ್ನೋದು. ಇವಾಗ 34 ಡೇಸ್ ಇದೆ. ಓಕೆನಾ? ಎಷ್ಟು ವೀಕ್ಸ್ ಫಾರ್ಮ್ ಮಾಡ್ಬೋದು? 4 ವೀಕ್ಸ್ ಅಂದ್ರೆ 28 ಡೇಸ್ ಆಗುತ್ತೆ. ಇನ್ನು ಎಕ್ಸ್ಟ್ರಾ 6 ಉಳಿಯುತ್ತಲ್ಲ ಅದನ್ನೇ ನಾವು ಆಡ್ ಡೇಸ್ ಅನ್ನೋದು. ಅದನ್ನೇ ಆಡ್ ಡೇಸ್ ಅನ್ನೋದು. ಇಲ್ಲಿ 6 ಬರುತ್ತೆ. ರಿಮೈಂಡರ್ ಏನ್ ಬರುತ್ತೆ? 6 ಬರುತ್ತೆ.
ರಿಮೈಂಡರ್ 6 ಬರ್ತಾ ಇದೆ ಅಂದ್ರೆ ಯಾವ ಡೇ ಆಗುತ್ತೆ? ಸ್ಯಾಟರ್ಡೆ ಆಗುತ್ತೆ. ಓಕೆನಾ? ಇಲ್ಲೂ ಕೂಡ 48/7 48 ಡೇಸ್ ಇದೆ. ಡಿವೈಡೆಡ್ ಬೈ 7 ಮಾಡಿದ್ರೆ ನಾವು ವೀಕ್ ಕನ್ವರ್ಟ್ ಮಾಡಿ ಇನ್ನ ರಿಮೈನಿಂಗ್ ಏನು ಉಳಿಯುತ್ತೆ ಅದನ್ನ ಆಡ್ ಡೇಸ್ ಅಂತ ಹೇಳೋದು. ಏನು ಉಳಿಯುತ್ತೆ ಅದು ರಿಮೈಂಡರ್ ಆಗತ್ತಾ? ಓಕೆ. ಇವಾಗ 7 6 42, ಇನ್ನ ರಿಮೈನಿಂಗ್ 6 ಇದೆ ಅಂದ್ರೆ ಇದು ಕೂಡ ಪ್ರೀವಿಯಸ್ ತರನೇ ಸೇಮ್ 6 ಆಡ್ ಡೇಸ್ ಬರ್ತಾ ಇದೆ. 6 ಆಡ್ ಡೇಸ್ ಬರ್ತಾ ಇದೆ ಅಂದ್ರೆ 6 ರಿಮೈಂಡರ್ ಅಂದ್ರೆ ಈಕ್ವಲ್ ಟು 6 ಆಡ್ ಡೇಸ್ ಅಂತ. 6 ಆಡ್ ಡೇಸ್. ಇವಾಗ ಗೊತ್ತಾಗಿದೆ ಅಲ್ವಾ ನಂಬರ್ ಆಫ್ ಆಡ್ ಡೇಸ್ ಯಾವ ತರ ಫೈಂಡ್ ಮಾಡೋದು? ಸರ್ ನಂಬರ್ ಆಫ್ ಆಡ್ ಡೇಸ್ ಅಂದ್ರೆ ಏನೂ ಇಲ್ಲ, ಇವಾಗ ಕೊಟ್ಟಿರೋ ಡೇಸ್ ನ ಕಂಪ್ಲೀಟ್ ಆಗಿ ವೀಕಿಗೆ ಕನ್ವರ್ಟ್ ಮಾಡಿ ರಿಮೈನಿಂಗ್ ವೀಕಿಗೆ ಕನ್ವರ್ಟ್ ಮಾಡಕ್ಕೆ ಆಗಲ್ಲ. 1 ಡೇ ಎಕ್ಸ್ಟ್ರಾ ಇದೆ, 2 ಡೇ ಎಕ್ಸ್ಟ್ರಾ ಇದೆ, ಅದನ್ನ ರಿಮೈಂಡರ್ ಅಂತ ಹೇಳ್ತೀವ. ಅದನ್ನೇ 7 ಇಂದ ಡಿವೈಡ್ ಮಾಡಿದ್ರೆ ಅದನ್ನೇ ರಿಮೈಂಡರ್ ಆಗುತ್ತಾ? ಅದನ್ನೇ ನಾವು ಆಡ್ ಡೇಸ್ ಅಂತ ಹೇಳೋದು. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಲ್ಲ? ಮುಂದೆ ಹೋಗೋಣ. ಓಕೆ. Finding number of odd days from the year 1 to 20. 1 to 20 ನಂಬರ್ ಆಫ್ ಇಯರ್ಸ್ ನಾವು ಫೈಂಡ್ ಮಾಡ್ತಿರೋದು. ಓಕೆನಾ? ಇವಾಗ 1 to 20 ಅಲ್ಲಿ ಯಾವ್ದ್ಯಾವ್ದೆಲ್ಲ ಲೀಪ್ ಇಯರ್ ಆಗತ್ತೆ? ಯಾವ್ದ್ಯಾವ್ದೆಲ್ಲ ಲೀಪ್ ಇಯರ್ ಆಗತ್ತೆ? 4 ಲೀಪ್ ಇಯರ್ ಆಗತ್ತೆ. ನೆಕ್ಸ್ಟ್ 5 6 7 8 9 10 11 12 13 14 15 16 17 18 19 20. ಈ ಟೋಟಲ್ 20 ಇಯರ್ಸ್ ಅಲ್ಲಿ ನಾವು ಇವಾಗ ಎಷ್ಟು ಆಡ್ ಡೇಸ್ ಇದೆ ಅನ್ನೋದು ಫೈಂಡ್ ಮಾಡಬೇಕು. ಎಷ್ಟು ಆಡ್ ಡೇಸ್ ಇದೆ ಅನ್ನೋದು ಫೈಂಡ್ ಮಾಡಬೇಕು. ಸರ್ ಇದು ಯಾವ ತರ ಆಡ್ ಡೇಸ್ ಫೈಂಡ್ ಮಾಡೋದಂದ್ರೆ, ಇವಾಗ ಆರ್ಡಿನರಿ ಇಯರ್ಗೆ ಇಲ್ಲಿ ನೋಡಿ, ಆರ್ಡಿನರಿ ಇಯರ್ಗೆ ಎಷ್ಟು ಆಡ್ ಡೇಸ್ ಇರುತ್ತೆ? 1 ಆಡ್ ಡೇಸ್ ಇರುತ್ತಾ? ಆರ್ಡಿನರಿ ಇಯರ್ಗೆ 1 ಆಡ್ ಡೇಸ್ ಇರುತ್ತೆ. ಸರ್ ಅದು ಯಾವ ತರ ಆರ್ಡಿನರಿ ಇಯರ್ಗೆ 1 ಆಡ್ ಡೇಸ್ ಅಂದ್ರೆ, ಆರ್ಡಿನರಿ ಇಯರ್ ಅಂದ್ರೆ 365 ಡೇಸ್ ಇರುತ್ತಾ? ಡಿವೈಡೆಡ್ ಬೈ 7 ಮಾಡ್ತೀನಿ ನಾನು. 7 5 35, ಮತ್ತೆ ಇಲ್ಲಿ 1 ಇದೆ, ಟೋಟಲಿ 15 ಆಗುತ್ತೆ. 7 2 14, ಇನ್ನ ರಿಮೈಂಡರ್ 1 ಇದೆ. 52 ವೀಕ್ಸ್ ಮತ್ತೆ 1 ಆಡ್ ಡೇಸ್, 1 ರಿಮೈಂಡರ್ ಬರ್ತಾ ಇದೆಯಲ್ಲ, ಅದನ್ನೇ ನಾವು ಆಡ್ ಡೇಸ್ ಅಂತ ಹೇಳೋದು. ಅಂದ್ರೆ ಆರ್ಡಿನರಿ ಇಯರ್ಗೆ ಎಷ್ಟು ಆಡ್ ಡೇಸ್ ಇರುತ್ತೆ? 1 ಆಡ್ ಡೇಸ್ ಇರುತ್ತೆ. ಇದು ಕೂಡ ಆರ್ಡಿನರಿ ಇಯರ್ ಆಗತ್ತಾ? ಇದು ಆರ್ಡಿನರಿ ಇಯರ್ ಆಗತ್ತಾ? 1 2 3 ಇದಿಷ್ಟು ಕೂಡ ಆರ್ಡಿನರಿ ಇಯರ್ ಆಗುತ್ತೆ. ನೆಕ್ಸ್ಟ್ 4 0 0 0 4 ಇದೆ. 0 0 0 4 4 ಇಂದ ಡಿವೈಡ್ ಮಾಡಬೇಕು. ಇವಾಗ ನಾನು ಇದು ಲೀಪ್ ಇಯರ್ ಅಲ್ವಾ ಅಂತ ಫೈಂಡ್ ಮಾಡ್ಬೇಕಂದ್ರೆ 4 ಇಂದ ಡಿವೈಡ್ ಮಾಡ್ಬೇಕಾಗತ್ತೆ. 4 ಇಂದ ಡಿವೈಡ್ ಮಾಡ್ಬೇಕಂದ್ರೆ ಲಾಸ್ಟ್ 2 ಡಿಜಿಟ್ ಚೆಕ್ ಮಾಡಿದ್ರೆ ಸಾಕಾಗತ್ತಾ? 4 ಇದೆ, 4 ಇಂದ ಡಿವೈಡ್ ಆಗುತ್ತಾ? ಹೌದು. ಅಂದ್ರೆ ಇದೇನಾಗುತ್ತೆ? ಲೀಪ್ ಇಯರ್ ಆಗುತ್ತೆ. ನೆಕ್ಸ್ಟ್ 8 ಲೀಪ್ ಇಯರ್ ಆಗುತ್ತೆ, 12 ಲೀಪ್ ಇಯರ್ ಆಗುತ್ತೆ, 16 ಲೀಪ್ ಇಯರ್ ಆಗುತ್ತೆ, 20 ಲೀಪ್ ಇಯರ್ ಆಗುತ್ತೆ. ಇದೆಲ್ಲ ಇಯರ್ಸ್ ಕೂಡ 4 8 12 16 20 ಇದು 5 ಇಯರ್ಸ್ ಲೀಪ್ ಇಯರ್ ಆಗುತ್ತೆ. 5 ಲೀಪ್ ಇಯರ್. ಇನ್ನ ರಿಮೈನಿಂಗ್ 20 ಅಲ್ಲಿ 5 ಲೀಪ್ ಇಯರ್ ಆಗಿದೆ ಅಂದ್ರೆ 15 ನಾನ್ ಲೀಪ್ ಇಯರ್ ಆಗಿರ್ಬೇಕಾ? 15 ನಾನ್ ಲೀಪ್ ಇಯರ್ ಆಗಿರುತ್ತೆ. 1 ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಬರುತ್ತೆ. 1 ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಬರುತ್ತೆ. ಎಷ್ಟು ಲೀಪ್ ಇಯರ್ ಇದೆ? 5 ಲೀಪ್ ಇಯರ್ ಇದೆ. 1 ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಬರುತ್ತೆ. ನೆಕ್ಸ್ಟ್ 15 ಆರ್ಡಿನರಿ ಇಯರ್ ಇದೆ. 1 ಆರ್ಡಿನರಿ ಇಯರ್ ಅಲ್ಲಿ 1 ಆಡ್ ಡೇಸ್ ಬರುತ್ತೆ. ಟೋಟಲಿ ಏನಾಗಿದೆ ಇಲ್ಲಿ? 15 ಆಡ್ ಡೇಸ್. ಆರ್ಡಿನರಿ ಇಯರ್ ಕನ್ಸಿಡರ್ ಮಾಡಿದ್ರೆ 15 ಆಡ್ ಡೇಸ್. ಓಕೆನಾ? ಲೀಪ್ ಇಯರ್ ಕನ್ಸಿಡರ್ ಮಾಡಿದ್ರೆ 5 ಲೀಪ್ ಇಯರ್ ಇರೋದು, 1 ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇರುತ್ತೆ. ಟೋಟಲ್ ಏನಾಗುತ್ತೆ? 10 ಆಡ್ ಡೇಸ್ ಆಗುತ್ತೆ. 10 ಆಡ್ ಡೇಸ್. ಇದೆರಡು ಆಡ್ ಮಾಡಿದ್ರೆ ಏನಾಗುತ್ತೆ? 25 ಆಡ್ ಡೇಸ್ ಅಂತ ಬರುತ್ತಾ? 25 ಆಡ್ ಡೇಸ್ ಬರುತ್ತೆ. ಮತ್ತೆ ಇದು ಮೋರ್ ದೆನ್ 7 ಇದೆಯಾ? ಮೋರ್ ದೆನ್ 7 ಇದ್ರೆ ನಾವು 7 ಇಂದ ಡಿವೈಡ್ ಮಾಡ್ತೀವಿ. 7 3 21, ಏನು ಉಳ್ಕೋತು ರಿಮೈಂಡರ್? ರಿಮೈಂಡರ್ 4 ಇದೆ, ಅಂದ್ರೆ 4 ಆಡ್ ಡೇಸ್. 4 ಆಡ್ ಡೇಸ್. ಓಕೆನಾ? ಫಸ್ಟ್ 20 ಇಯರ್ ಅಲ್ಲಿ ಎಷ್ಟು ಆಡ್ ಡೇಸ್ ಬರ್ತಾ ಇದೆ? 4 ಆಡ್ ಡೇಸ್ ಬರ್ತಾ ಇದೆ. ಅರ್ಥ ಆಗಿದೆ ಅಲ್ವಾ ಇದು? ಫಸ್ಟ್ 20 ಇಯರ್ಸ್ ಅಲ್ಲಿ 4 ಆಡ್ ಡೇಸ್. ನೆಕ್ಸ್ಟ್ ನೋಡೋಣ 1 to 40. ಫಸ್ಟ್ ಇಯರ್ ಇಂದ 40 ಇಯರ್ ವರೆಗೂ ಎಷ್ಟು ಆಡ್ ಡೇಸ್ ಬರುತ್ತೆ? ಇವಾಗ ಆಲ್ರೆಡಿ ನೋಡಿದೀವಿ ನಾವು 0 0 0 1 ಇಂದ 0
020 ವರೆಗೂ, ಅಂದ್ರೆ ಫಸ್ಟ್ ಇಯರ್ ಇಂದ 20 ಇಯರ್ ವರೆಗೂ ಎಷ್ಟು ಆಡ್ ಡೇಸ್ ಇರುತ್ತೆ? 4 ಆಡ್ ಡೇಸ್ ಇರುತ್ತೆ. ಹೌದಾ? 4 ಆಡ್ ಡೇಸ್ ಇರುತ್ತೆ. ನಾವ್ ಇವಾಗ ಫೈನ್ ಮಾಡ್ಬೇಕಿರೋದು 21st ಇಯರ್ ಇಂದ 40 ಇಯರ್ ವರೆಗೂ ಎಷ್ಟು ಆಡ್ ಡೇಸ್ ಇರುತ್ತೆ ಅಂತ. 21 to 40 ಮತ್ತೆ ನಮಗೆ 5 ಲೀಪ್ ಇಯರ್ಸ್ ಬರುತ್ತಾ? 21 to 40 ಮತ್ತೆ 5 ಲೀಪ್ ಇಯರ್ಸ್ ಬರುತ್ತೆ. 15 ಆರ್ಡಿನರಿ ಇಯರ್ ಬರುತ್ತೆ. 5 ಲೀಪ್ ಇಯರ್ ಮತ್ತೆ 15 ಆರ್ಡಿನರಿ ಇಯರ್. 1 ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇರುತ್ತೆ. 1 ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇರುತ್ತೆ. ಆರ್ಡಿನರಿ ಇಯರ್ ಟೋಟಲ್ 15 ಇರೋದು. 1 ಆರ್ಡಿನರಿ ಇಯರ್ ಅಲ್ಲಿ 1 ಆಡ್ ಡೇ ಇರುತ್ತೆ. ಏನಾಯ್ತು? ಟೋಟಲ್ ಲೀಪ್ ಇಯರ್ ಕನ್ಸಿಡರ್ ಮಾಡಿದ್ರೆ 10 ಆಡ್ ಡೇಸ್, ಆರ್ಡಿನರಿ ಇಯರ್ ಕನ್ಸಿಡರ್ ಮಾಡಿದ್ರೆ 15 ಆಡ್ ಡೇಸ್. ಟೋಟಲ್ ಏನಾಗಿದೆ? 10 + 15 ಅಂದ್ರೆ 25 ಆಡ್ ಡೇಸ್. 25 ಆಡ್ ಡೇಸ್. ಇದನ್ನ ಮತ್ತೆ 7 ಇಂದ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ? ರಿಮೈಂಡರ್ ಏನ್ ಬರುತ್ತೆ? 4 ಬರುತ್ತೆ. ರಿಮೈಂಡರ್ 4 ಅಂದ್ರೆ 4 ಆಡ್ ಡೇಸ್ ಬರ್ತಾ ಇದೆ. 4 ಆಡ್ ಡೇಸ್ ಬರ್ತಾ ಇದೆ. ಹೌದಾ? ಇಲ್ಲಿ 1 to 20 ವರೆಗೂ 4 ಇತ್ತು, ಮತ್ತೆ 21 to 40 4 ಇದೆ. ಟೋಟಲಿ 8 ಆಡ್ ಡೇಸ್ ಆಗಿದ್ಯಾ? ಟೋಟಲಿ 8 ಆಡ್ ಡೇಸ್. ಇದು 7ಗಿಂತ ಜಾಸ್ತಿ ಇದೆನಾ? ಅಂದ್ರೆ 7 ಇಂದ ಡಿವೈಡ್ ಮಾಡಬಹುದು. 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ? ರಿಮೈಂಡರ್ 1 ಬರುತ್ತೆ. ಅಂದ್ರೆ ಫಸ್ಟ್ 40 ಇಯರ್ ಅಲ್ಲಿ 1 ಆಡ್ ಡೇ. 1 ಆಡ್ ಡೇ. ಫಸ್ಟ್ 20 ಇಯರ್ಸ್ ಪ್ರೀವಿಯಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, 4 ಆಡ್ ಡೇಸ್ ಇತ್ತು. ಮತ್ತೆ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು 21 to 40. 21 to 40 ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದು ಏನ್ ಬಂತು? ಮತ್ತೆ 4 ಆಡ್ ಡೇಸ್. 1 to 24, 21 to 44. ಟೋಟಲಿ 8 ಆಯ್ತಾ? 8 ಮೋರ್ ದೆನ್ 7 ಇದೆಯಾ? ಮತ್ತೆ 7 ಇಂದ ಡಿವೈಡ್ ಮಾಡಿದ್ರೆ 7 1 7, ರಿಮೈಂಡರ್ 1 ಬರುತ್ತೆ. ರಿಮೈಂಡರ್ ಏನ್ ಬರುತ್ತೆ? ಅದನ್ನೇ ನಂಬರ್ ಆಫ್ ಆಡ್ ಡೇಸ್ ಆಗುತ್ತೆ. ಇಲ್ಲಿ ಫಸ್ಟ್ 40 ಇಯರ್ಸ್ಗೆ 1 ಆಡ್ ಡೇಸ್ ಬರುತ್ತೆ. ನೆಕ್ಸ್ಟ್ ನೋಡೋಣ, ಫಸ್ಟ್ 60 ಇಯರ್ಸ್ ಅಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ ಅಂತ. ಇವಾಗ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋದು ನಾವು. ಫಸ್ಟ್ ಇಯರ್ ಇಂದ 40 ಇಯರ್ ವರೆಗೂ ಎಷ್ಟು ಆಡ್ ಡೇಸ್ ಇರೋದು? 1 ಆಡ್ ಡೇಸ್ ಇರೋದು. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿರೋದು 41 ಇಂದ 60 ಇಯರ್ ವರೆಗೂ ಎಷ್ಟು ಆಡ್ ಡೇಸ್ ಇರುತ್ತೆ ಅಂತ ಫೈಂಡ್ ಮಾಡಿದ್ರೆ 1 to 60 ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇವಾಗ ಮತ್ತೆ 41 ಇಂದ 60 ಇಯರ್ ವರೆಗೂ, 41 ಇಂದ 60th ಇಯರ್ ವರೆಗೂ 5 ಲೀಪ್ ಇಯರ್ ಬರುತ್ತೆ. 15 ಆರ್ಡಿನರಿ ಇಯರ್ ಬರುತ್ತೆ. 1 ಲೀಪ್ ಇಯರ್ ಅಂದ್ರೆ 2 ಆಡ್ ಡೇಸ್. ಟೋಟಲ್ 5 ಲೀಪ್ ಇಯರ್ ಇರೋದು. ಟೋಟಲ್ ಏನಾಗುತ್ತೆ? 10 ಆಡ್ ಡೇಸ್ ಬರುತ್ತೆ. 15 ಆರ್ಡಿನರಿ ಇಯರ್ ಇದೆ. 1 ಆರ್ಡಿನರಿ ಇಯರ್ ಅಲ್ಲಿ 1 ಆಡ್ ಡೇಸ್. ಟೋಟಲ್ ಏನಾಗುತ್ತೆ? 15 ಆಡ್ ಡೇಸ್ ಆಗುತ್ತೆ. ಇದೆರಡು ಆಡ್ ಮಾಡ್ಕೊಂಡ್ರೆ 41st ಇಯರ್ ಇಂದ 60th ಇಯರ್ ವರೆಗೂ ಎಷ್ಟು ಆಡ್ ಡೇಸ್? ಟೋಟಲಿ 25 ಆಗಿದೆಯಾ? 25 ಆಡ್ ಡೇಸ್ ಆಗಿದೆ. 25 ಮೋರ್ ದೆನ್ 7 ಇದೆಯಾ? ಅಂದ್ರೆ ಇದನ್ನ 7 ಇಂದ ಡಿವೈಡ್ ಮಾಡ್ಬೋದು. 7 ಇಂದ ಡಿವೈಡ್ ಮಾಡಿದ್ರೆ 25ನ 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ? 4 ಬರುತ್ತೆ. ರಿಮೈಂಡರ್ 4 ಬರುತ್ತೆ. ಅಂದ್ರೆ 4 ಆಡ್ ಡೇಸ್. ನಾವ್ ಇವಾಗ 4 ಆಡ್ ಡೇಸ್ ಫೈಂಡ್ ಮಾಡಿರೋದು 41st ಇಯರ್ ಇಂದ 60th ಇಯರ್ ವರೆಗೂ. ನಾವು ಮುಂಚೆನೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಫಸ್ಟ್ ಇಯರ್ ಇಂದ 40 ಇದು. ಫಸ್ಟ್ ಇಯರ್ ಇಂದ 40th ಇಯರ್ ವರೆಗೂ 1 ಆಡ್ ಡೇಸ್. ಇದು ನೋಡಿ, ಇದು ಕ್ಯಾಲ್ಕುಲೇಟ್ ಮಾಡ್ಬೇಕಿರೋದು. ಇದು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋದು ಬರ್ದಿರೋದು. 1 to 40 1 ಆಡ್ ಡೇಸ್ ಇತ್ತು. ಇವಾಗ 41 to 60 ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದು 4 ಆಡ್ ಡೇಸ್ ಬಂದಿದೆ. ಟೋಟಲಿ 1 to 60 ವರೆಗೂ 4 + 1 ಏನಾಗುತ್ತೆ? 5 ಆಡ್ ಡೇಸ್. 5 ಆಡ್ ಡೇಸ್ ಯಾವ ತರ ಬಂದಿರೋದು? 1 to 40 ಕ್ಯಾಲ್ಕುಲೇಟ್ ಮಾಡಿದ್ವಿ, 1 ಆಡ್ಡೇಸ್, ಪ್ಲಸ್ 41 to 60 ಕ್ಯಾಲ್ಕುಲೇಟ್ ಮಾಡಿದೀವಿ, 4 ಆಡ್ ಡೇಸ್. 4 + 1 5 ಆಡ್ಡೇಸ್. ಇದುವರೆಗೂ ಮಾಡಿರೋದು ಯಾವ್ದಾದ್ರು ಕನ್ಫ್ಯೂಷನ್ ಇದೆಯಾ? ಡೌಟ್ ಏನಾದ್ರು ಇದೆಯಾ? ಓಕೆ, ಇವಾಗ 1 to 80th ಇಯರ್ ವರೆಗೂ ಆಡ್ ಡೇಸ್ ಎಷ್ಟು ಬರುತ್ತೆ ಫೈಂಡ್ ಮಾಡೋಣ. 1 to 60th ವರೆಗೂ ನಮ್ಗೆ ಗೊತ್ತಿದೆ 5 ಆಡ್ ಡೇಸ್. ಅದೇ ರೀತಿ ನಮ್ಗೆ ಎಲ್ಲಾ ಇಲ್ಲಿ ನೋಡಿ 41 to 60 25 ಆಡ್ ಡೇಸ್ ಬಂದಿದ್ಯಾ? ಮತ್ತೆ 21 to 40 25 ಆಡ್ಡೇಸ್ ಬಂದಿದ್ಯಾ? ಮತ್ತೆ 1 to 20 25 ಆಡ್ ಡೇಸ್ ಬಂದಿದ್ಯಾ? ಅದೇ ರೀತಿ
61 to 80 ನಮಗೆ ಗೊತ್ತಿದೆ ಫಸ್ಟ್ ಇಯರ್ ಇಂದ 60th ಇಯರ್ ವರೆಗೂ ಟೋಟಲಿ 5 ಆಡ್ ಡೇಸ್ ಇದೆ. ಕ್ಯಾಲ್ಕುಲೇಟ್ ಮಾಡಿದೀವಿ. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿರೋದು 61st ಇಯರ್ ಇಂದ 80th ಇಯರ್ ವರೆಗೂ ಎಷ್ಟು ಆಡ್ ಡೇಸ್ ಬರುತ್ತೆ ಇದು ಫೈಂಡ್ ಮಾಡಬೇಕು. ಪ್ರೀವಿಯಸ್ ನೋಡಿದಾಗೆ ಇದರಲ್ಲೂ ಕೂಡ ಸೇಮ್ 5 ಲೀಪ್ ಇಯರ್ಸ್ ಬರುತ್ತೆ, 15 ಆರ್ಡಿನರಿ ಇಯರ್ ಬರುತ್ತೆ, ಟೋಟಲಿ 25 ಆಡ್ ಡೇಸ್ ಬರುತ್ತೆ. ಮತ್ತೆ ಇದು ಮೋರ್ ದನ್ 7 ಇದೆ, 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ, ರಿಮೈಂಡರ್ 4 ಬರುತ್ತೆ. 4 ರಿಮೈಂಡರ್ ಆಗಿದೆ ಅಂದ್ರೆ ಆಡ್ ಡೇಸ್ ಕೂಡ 4 ಬರುತ್ತೆ. 4 ಆಡ್ ಡೇಸ್ ಅಂತ ಹೇಳ್ಬೋದಾ? 4 ಆಡ್ ಡೇಸ್. ಇವಾಗ ಇಲ್ಲಿ 4 ಆಡ್ ಡೇಸ್, 61st to 80 ವರೆಗೂ 4 ಆಡ್ ಡೇಸ್, 1 to 60 ವರೆಗೂ 5 ಆಡ್ ಡೇಸ್, ಟೋಟಲಿ 9 ಆಡ್ ಡೇಸ್ ಆಗಿದೆಯಾ? ಇಲ್ಲಿ 5 ಆಡ್ ಡೇಸ್ ಇದೆ. 1 to 60 5 ಆಡ್ ಡೇಸ್, 61 to 80 4 ಆಡ್ ಡೇಸ್, ಟೋಟಲಿ 9 ಆಡ್ ಡೇಸ್ ಇದೆ. ಮೋರ್ ದೆನ್ 7 ಇದೆಯಾ ಅಂದ್ರೆ ಇದನ್ನ ನಾವು 7 ಇಂದ ಡಿವೈಡ್ ಮಾಡಬಹುದು. 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ? ರಿಮೈಂಡರ್ 2 ಬರುತ್ತೆ. ಅಂದ್ರೆ 2 ಆಡ್ ಡೇಸ್. ನೆಕ್ಸ್ಟ್ ನಮಗೆ 1 to 100 ಇಯರ್ ವರೆಗೂ ಇದು ಫೈನಲ್. ಇದು ಮಾಡಿಬಿಟ್ಟು ಡೈರೆಕ್ಟ್ ಆಗಿ 1 to 100, 1 to 200, 1 to 300, 1 to 400 ನೋಡೋಣ. 1 to 100 ಅಲ್ಲಿ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. 1 to 80th ಇಯರ್ ವರೆಗೂ ಕ್ಯಾಲ್ಕುಲೇಟ್ ಮಾಡಿದೀವಿ. ಏನ್ ಬಂತು? 2 ಆಡ್ ಡೇಸ್. ಆಡ್ ಡೇಸ್ ಎಷ್ಟಿದೆ? 2 ಆಡ್ ಡೇಸ್ ಇದೆ. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿರೋದು 81st ಇಯರ್ ಟು 100 ಇಯರ್. ಓಕೆನಾ? ಇಲ್ಲಿ ನಮಗೆ 5 ಲೀಪ್ ಇಯರ್ ಬರಲ್ಲ, 4 ಲೀಪ್ ಇಯರ್ ಬರುತ್ತೆ. ಏನಕ್ಕಂದ್ರೆ ಯಾವ್ದೆಲ್ಲ 4 ಲೀಪ್ ಇಯರ್ ಅಂದ್ರೆ 84, 88, 92, 96. 100 ಲೀಪ್ ಇಯರ್ ಆಗಲ್ಲ. 100 ಸೆಂಚುರಿ ಇಯರ್ ಆಗುತ್ತಾ? 100 ಸೆಂಚುರಿ ಇಯರ್ ಆಗುತ್ತೆ. ಬಟ್ ನಾವು ಸೆಂಚುರಿ ಇಯರ್ ಲೀಪ್ ಇಯರ್ ಅಥವಾ ಇಲ್ಲ ಅಂತ ಫೈಂಡ್ ಮಾಡಕ್ಕೆ 400 ಇಂದ ಡಿವೈಡ್ ಮಾಡಬೇಕು. ಓಕೆನಾ? 100 400 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ, ಅದಕ್ಕೋಸ್ಕರ 100 ಲೀಪ್ ಇಯರ್ ಆಗಲ್ಲ. ಇಲ್ಲಿ ಬರೋದು ಬರೀ 4 ಲೀಪ್ ಇಯರ್ಸ್ ಅಷ್ಟೇ. 4 ಲೀಪ್ ಇಯರ್ ಅಂದ್ರೆ 8 ಆಡ್ ಡೇಸ್. ನೆಕ್ಸ್ಟ್ 4 ಲೀಪ್ ಇಯರ್ ಆಗಿದೆ ಅಂದ್ರೆ 16 ಆರ್ಡಿನರಿ ಇಯರ್ ಇರುತ್ತೆ. 16 ಆರ್ಡಿನರಿ ಇಯರ್ ಇದೆ ಅಂದ್ರೆ 16 ಆಡ್ ಡೇಸ್ ಬರುತ್ತೆ. ಟೋಟಲ್ ಏನಾಗಿದೆ? 16 ಪ್ಲಸ್ 8 ಅಂದ್ರೆ 24 ಆಡ್ ಡೇಸ್ ಇದೆ. 24 ಆಡ್ ಡೇಸ್. ಮೋರ್ ದೆನ್ 7 ಇದೆಯಾ? 7 ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ 24/7 ಮಾಡಿದ್ರೆ 7 3s 21, ರಿಮೈಂಡರ್ 3 ಬರುತ್ತೆ. ರಿಮೈಂಡರ್ 3 ಬರ್ತಾ ಇದೆ ಅಂದ್ರೆ ಆಡ್ ಡೇಸ್ ಎಷ್ಟಿರುತ್ತೆ? 3 ಆಡ್ ಡೇಸ್ ಇರುತ್ತೆ. 81st ಇಯರ್ ಟು 100th ಇಯರ್ 3 ಆಡ್ ಡೇಸ್ ಬಂದಿದೆ. ನಾವು ಪ್ರೀವಿಯಸ್ ಕ್ಯಾಲ್ಕುಲೇಟ್ ಮಾಡಿರೋದೇನು? ಫಸ್ಟ್ ಇಯರ್ ಇಂದ 80th ಇಯರ್ ವರೆಗೂ 2 ಆಡ್ ಡೇಸ್, 81st to 100 3 ಆಡ್ ಡೇಸ್. ಟೋಟಲಿ ಫಸ್ಟ್ ಇಯರ್ ಟು 100 ಇಯರ್ ವರೆಗೂ ಎಷ್ಟು ಆಡ್ ಡೇಸ್ ಬರುತ್ತೆ? 2 plus 3 5 ಆಡ್ ಡೇಸ್. ಆಲ್ರೆಡಿ 70% ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿದೆ. ಇವಾಗ ಡೈರೆಕ್ಟ್ ಕ್ವಶನ್ಸ್ ಹೋಗೋಣ. ಓಕೆನಾ? ಫಸ್ಟ್ 100 ಇಯರ್ಗೆ 5 ಆಡ್ ಡೇಸ್. ನೆಕ್ಸ್ಟ್ ಅದೇ ರೀತಿ ಫಸ್ಟ್ 100 ಇಯರ್ಗೆ 5 ಆಡ್ ಡೇಸ್ ಆಗಿದ್ಯಾ? 200 ಇಯರ್ಗೆ ಎಷ್ಟು ಆಡ್ ಡೇಸ್ ಆಗುತ್ತೆ? 200 ಇಯರ್ಗೆ 3 ಆಡ್ ಡೇಸ್ ಬರುತ್ತೆ. ಅದು ಯಾವ ರೀತಿ ಅಂದ್ರೆ ಇವಾಗ ನೋಡಿ 100 ಇಯರ್ಗೆ 5 ಆಡ್ ಡೇಸ್ ಇದು ಗೊತ್ತಿದೆ. ಇಲ್ಲಿ ನೋಡಿ 100 ಇಯರ್ಗೆ 5 ಆಡ್ ಡೇಸ್ ಇದು ಗೊತ್ತಿದೆ. 200 ಇಯರ್ಗೆ ಫಸ್ಟ್ 100 ಇಯರ್, ಸೆಕೆಂಡ್ 100 ಇಯರ್, ಟೋಟಲಿ ಇಲ್ಲಿ 5 ಆಡ್ ಡೇಸ್ ಬರುತ್ತೆ, ಇಲ್ಲಿ 5 ಆಡ್ ಡೇಸ್ ಬರುತ್ತೆ. ಟೋಟಲಿ 10 ಆಡ್ ಡೇಸ್ ಬರುತ್ತಾ? ಟೋಟಲಿ 10 ಆಡ್ ಡೇಸ್ ಬರುತ್ತೆ. 10 ಡಿವೈಡೆಡ್ ಬೈ ಮೋರ್ ದೆನ್ 7 ಇದೆಯಾ? 10 ಬೈ 7 ಮಾಡಿದ್ರೆ ರಿಮೈಂಡರ್ 3 ಬರುತ್ತೆ, ಅದಕ್ಕೋಸ್ಕರ 3 ಆಡ್ ಡೇಸ್. ಸೇಮ್ ವೇ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ 300ಗೆ 1 ಆಡ್ ಡೇ ಬರುತ್ತೆ, 400ಗೆ 0 ಆಡ್ ಡೇಸ್ ಬರುತ್ತೆ. ಓಕೆನಾ? ಇದು ಗೊತ್ತಿರಬೇಕು. ಯಾವುದೇ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ 100 ಇಯರ್ಗೆ 5 ಆಡ್ ಡೇಸ್ ಬರುತ್ತೆ ಅಂತ ಗೊತ್ತಿರಬೇಕು. 200ಗೆ 3, 300ಗೆ 1, 400ಗೆ 0 ಆಡ್ ಡೇಸ್. ಇದು ಕ್ವಶನ್ ಸಾಲ್ವ್ ಮಾಡುವಾಗ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇವಾಗ ನಾವು ಮಂತ್ಸ್ ಅಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ ಅಂತ ಫೈಂಡ್ ಮಾಡೋಣ. ನಂಬರ್ ಆಫ್ ಡೇಸ್ ಇದು 28 ಅಥವಾ 29 ಡೇಸ್ ಇದೆ.
ಜನವರಿಯಲ್ಲಿ 31 ಡೇಸ್ ಇರುತ್ತೆ. 31 ಡೇಸ್ ಡಿವೈಡೆಡ್ ಬೈ 7 ಮಾಡ್ತೀರಾ. ಏನಕ್ಕೆ? 31 ಮೋರ್ ದೆನ್ 7 ಇದೆ. 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 3 ಬರುತ್ತೆ. ಅದಕ್ಕೆ ಇಲ್ಲಿ ಆಡ್ ಡೇಸ್ 3 ಇರೋದು. ನೆಕ್ಸ್ಟ್ ಫೆಬ್ರವರಿಯಲ್ಲಿ 28 ಅಥವಾ 29 ಡೇಸ್ ಇರುತ್ತೆ. 28 ಅಂದ್ರೆ ಆರ್ಡಿನರಿ ಇಯರ್, 29 ಅಂದ್ರೆ ಲೀಪ್ ಇಯರ್. 28 ಇದೆ ಅಂದ್ರೆ ಮೋರ್ ದೆನ್ 7 ಇದೆ. 28 ಡಿವೈಡೆಡ್ ಬೈ 7 ಮಾಡ್ತೀರಾ. 7 4 28 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಅಂದ್ರೆ ರಿಮೈಂಡರ್ 0 ಬರುತ್ತೆ. ರಿಮೈಂಡರ್ 0 ಬರ್ತಾ ಇದೆ ಅಂದ್ರೆ 0 ಆಡ್ ಡೇಸ್. ಏನಾದ್ರೂ 29 ಡೇಸ್ ಇತ್ತು, ಲೀಪ್ ಇಯರ್ ಆಗಿದೆ ಅಂದ್ರೆ 1 ಆಡ್ ಡೇಸ್ ಎಕ್ಸ್ಟ್ರಾ ಬರುತ್ತೆ. ನಾವು ಫಸ್ಟ್ ಸ್ಲೈಡ್ ಅಲ್ಲಿ ನೋಡ್ಬೋಲ್ಲ, ಸೇಮ್ ಅದೇ ರೀತಿ ಇದೆಲ್ಲ ಕೂಡ ಸೇಮ್. ಜೂನ್ ಅಲ್ಲಿ 30 ಡೇಸ್ ಇದೆ. 30 ಬೈ 7 ಮಾಡಿದ್ರೆ ರಿಮೈಂಡರ್ 2 ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ 2 ಆಡ್ ಡೇಸ್ ಇರೋದು. ಎಲ್ಲ ಮಂತ್ ಕೂಡ ಸೇಮ್ ಇದೇ ರೀತಿ. ಓಕೆನಾ? ಇದಿಷ್ಟು ಕೂಡ ಕಾನ್ಸೆಪ್ಟ್ ಆಗುತ್ತೆ. ನಿಮ್ಗೆ ಇಷ್ಟು ಗೊತ್ತಿದೆ ಅಂದ್ರೆ ಯಾವುದೇ ಕ್ವಶನ್ ಬೇಕಿದ್ರು ಸಾಲ್ವ್ ಮಾಡಬಹುದು. ಕ್ವಶನ್ ಸಾಲ್ವ್ ಮಾಡೋಣ. ಇದೆಲ್ಲ ಕ್ವಶನ್ಸ್ ಕೂಡ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಏನೆ. ಫಸ್ಟ್ ಕ್ವಶನ್, ವಿಚ್ ಡೇ ಆಫ್ ದ ವೀಕ್ ವಾಸ್ 12th February 1941? 12th February 1941 ಯಾವ ಡೇ ಅಂತ ನಾವು ಫೈಂಡ್ ಮಾಡಬೇಕು. ಓಕೆನಾ? 1941 ಫೆಬ್ರವರಿ 12th. 1941 ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿರೋದೆಷ್ಟು? 1940. 1940 ಕಂಪ್ಲೀಟ್ ಆಗಿದೆ. 1940 ಫಸ್ಟ್ ಇಯರ್ ಅಲ್ಲಿ ಫೆಬ್ರವರಿ 12th ಯಾವ ಡೇ ಬರುತ್ತೆ ಅದು ಫೈಂಡ್ ಮಾಡಬೇಕು. ಕಂಪ್ಲೀಟ್ ಆಗಿರೋದೆಷ್ಟು ಅದು ಫಸ್ಟ್ ನೋಡ್ಕೊಳ್ಳಿ. ಕಂಪ್ಲೀಟ್ ಆಗಿರೋದನ್ನ ಫಸ್ಟ್ ಬರ್ಕೊಳ್ಳಿ. 1940 ಇದಿಷ್ಟು ಕಂಪ್ಲೀಟ್ ಆಗಿದೆಯಾ? ಪ್ಲಸ್ 40 ಫಸ್ಟ್ ಇಯರ್ ಅಲ್ಲಿ ಜಾನ್ ಮತ್ತೆ ಫೆಬ್ರವರಿ 12th, ಫೆಬ್ 12th ವರೆಗೂ. ಓಕೆನಾ? 1940 ಇದನ್ನ ಡಿವೈಡ್ ಮಾಡಿ ಬರ್ಕೊಂಡ್ರೆ 1600 ಪ್ಲಸ್ 300 ಪ್ಲಸ್ 40. 1600 ಪ್ಲಸ್ 300 ಪ್ಲಸ್ 40 ಇದು ಇಷ್ಟು 1900 ಆಯ್ತಾ? ಪ್ಲಸ್ ಇದೇನ್ ಫೈಂಡ್ ಮಾಡೋಕೆ ಆಡ್ ಡೇಸ್ ಫೈಂಡ್ ಮಾಡ್ಕೊಂಡು ಎಷ್ಟು ಆಡ್ ಡೇಸ್ ಬರುತ್ತೆ ಆ ಬೇಸ್ ಮೇಲೆ ನಾವು ಯಾವ ಡೇ ಅಂತ ಫೈಂಡ್ ಮಾಡ್ಬೋದು. ಓಕೆನಾ? ಜಾನ್ ಅಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ? ಟೋಟಲ್ ಜಾನ್ ಅಲ್ಲಿ 31 ಡೇಸ್ ಇರುತ್ತೆ. 31 ಡೇಸ್ ಅಂದ್ರೆ ಮೋರ್ ದೆನ್ 7 ಇದೆ. ಡಿವೈಡೆಡ್ ಬೈ 7 ಮಾಡ್ತೀರಾ. 3 ಆಡ್ ಡೇಸ್ ಬರುತ್ತೆ. ಜಾನ್ ಅಲ್ಲಿ 3 ಆಡ್ ಡೇಸ್ ಪ್ಲಸ್ ಫೆಬ್ರವರಿಯಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ ಅದು ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು ಫೆಬ್ 12th ವರೆಗೂ ಮಾತ್ರ. ಆ 12 ನ ಹಂಗೆ ತಗೊಳ್ಳಿ. 12 ಡೇಸ್ ಇರುತ್ತಾ ಅದು ಹಂಗೆ ತಗೊಳ್ಳೋಣ. ನೆಕ್ಸ್ಟ್ 1600 ಇದು 400 ಇಂದ ಕಂಪ್ಲೀಟ್ ಡಿವೈಡ್ ಆಗುತ್ತಾ? ನೋಡಿ, ಇದನ್ನ 4 ಇಂಟು 400 ಅಂತ ಬರಿಬೋದಾ? ನಮಗ್ ಗೊತ್ತಿದೆ 400 ಅಂತ ಹೇಳಿದ್ರೆ 0 ಆಡ್ ಡೇಸ್. 400 ಅಂತ ಹೇಳಿದ್ರೆ 0 ಆಡ್ ಡೇಸ್. 300 ಅಂತ ಅಂದ್ರೆ 1 ಆಡ್ ಡೇಸ್. 400 ಅಂದ್ರೆ 0 ಆಡ್ ಡೇಸ್. 4 ಇಂಟು 0 ಪ್ಲಸ್ 300 ಅಂದ್ರೆ 1 ಆಡ್ ಡೇ ಪ್ಲಸ್ ಫಸ್ಟ್ 40 ಇಯರ್ ಅಲ್ಲಿ ಎಷ್ಟು ಆಡ್ ಡೇಸ್ ಬಂದಿತ್ತು? ಫಸ್ಟ್ 40 ಇಯರ್ ಅಲ್ಲಿ 1 ಆಡ್ ಡೇ. 0 ಟು 1 ಟು 24 ಇತ್ತು. ಮತ್ತೆ 21 ಟು 44 ಟೋಟಲಿ 8 ಆಯ್ತು. ಡಿವೈಡೆಡ್ ಬೈ 7 ಮಾಡಿದ್ವಿ. ರಿಮೈಂಡರ್ ಏನ್ ಬಂತು? 1. ಅಂದ್ರೆ ಫಸ್ಟ್ 40 ಇಯರ್ ಅಲ್ಲೂ ಕೂಡ 1 ಬರುತ್ತೆ ಆಡ್ ಡೇಸ್. ಪ್ಲಸ್ ಇದು ಆಲ್ರೆಡಿ ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ ನಾವು. ಜಾನಲ್ಲಿ 3 ಆಡ್ ಡೇಸ್ ಇರುತ್ತೆ. ಪ್ಲಸ್ ಫೆಬ್ರವರಿಯಲ್ಲಿ 12 ಡೇಸ್ ಅದು ಹಂಗೆ ತಗೊಳ್ಳೋಣ. ಇಲ್ಲಿ 4 ಇಂಟು 0 ಏನಾಗುತ್ತೆ? 0 ಬರುತ್ತೆ. 400 ಅಲ್ಲಿ 0 ಆಡ್ ಡೇಸ್ ಇರುತ್ತೆ. ಇಂಟು 4 ಮಾಡಿದ್ರೆ 0 ಆಗುತ್ತೆ. ಇದು ಕಂಪ್ಲೀಟ್ ಏನಾಗುತ್ತೆ? 0 ಆಗ್ಬಿಡುತ್ತೆ. 0 ಆಡ್ ಡೇಸ್. ಇದು ಕಂಪ್ಲೀಟ್ 0 ಆಗುತ್ತೆ. ಪ್ಲಸ್ 1 ಪ್ಲಸ್ 1 2, 2 ಪ್ಲಸ್ 3 5, 5 ಪ್ಲಸ್ 12 17. 17 ಆಡ್ ಡೇಸ್ ಇದೆ. 17 ಆಡ್ ಡೇಸ್. ಮೋರ್ ದೆನ್ 7 ಇದೆಯಾ? ಅಂದ್ರೆ 7 ಇಂದ ಡಿವೈಡ್ ಮಾಡ್ಬೋದಾ? 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ? 7 2s are 14. ರಿಮೈಂಡರ್ 3 ಬರುತ್ತೆ. ರಿಮೈಂಡರ್ 3 ಬರ್ತಾ ಇದೆ ಅಂದ್ರೆ 3 ಆಡ್ ಡೇಸ್. 3 ಆಡ್ ಡೇಸ್. 3 ಆಡ್ ಡೇಸ್ ಅಂದ್ರೆ ಏನು? 0 ಆಡ್ ಡೇ ಇದ್ರೆ ಸಂಡೇ, 1 ಆಡ್ ಡೇ ಇದ್ರೆ ಮಂಡೇ, 2 ಆಡ್ ಡೇ ಇದ್ರೆ ಟ್ಯೂಸ್ಡೇ, 3 ಆಡ್ ಡೇಸ್ ಇದೆ ಅಂದ್ರೆ ವೆಡ್ನೆಸ್ಡೇ. ಈ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ? ವೆಡ್ನೆಸ್ಡೇ ಇಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಏನ್ ಮಾಡ್ಬೇಕು?
ಯಾವ್ದೆಲ್ಲ ಇಯರ್ ಕಂಪ್ಲೀಟ್ ಆಗಿದೆ ಅದನ್ನ ನೋಡ್ಕೋಬೇಕು. ಇಲ್ಲಿ ಕಂಪ್ಲೀಟ್ ಆಗಿರೋದು 1940, ಅಲ್ಲಿವರೆಗೂ ಕಂಪ್ಲೀಟ್ ಆಗಿದೆ. 1940 ಕಂಪ್ಲೀಟ್ ಆಗಿದೆ. 41 ಫೆಬ್ರವರಿ 12 ಅಷ್ಟೇ ಕಂಪ್ಲೀಟ್ ಆಗಿರೋದು. 41 ಕಂಪ್ಲೀಟ್ ಆಗಿಲ್ಲ. ಓಕೆನಾ? ಕಂಪ್ಲೀಟ್ ಆಗಿರೋದು ಫಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಕಂಪ್ಲೀಟ್ ಆಗ್ಬೇಕಿರೋ ಇರೋರು ಎಲ್ಲಿವರೆಗೂ ಕಂಪ್ಲೀಟ್ ಆಗಿದೆ. ಜಾನ್ ಕಂಪ್ಲೀಟ್ ಆಗಿದೆ, ಫೆಬ್ರವರಿ 12 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈ 1940ನ ಡಿವೈಡ್ ಮಾಡಿ ಬರ್ಕೊಂಡ್ವಿ. ಏನು ಡಿವೈಡ್ ಮಾಡಿ ಬರ್ಕೊಂಡಿದೆ ಅಂದ್ರೆ, ನಮಗೆ 1600 ಅಂದ್ರೆ 0 ಆಡ್ ಡೇಸ್ ಅಂತ ಗೊತ್ತಿದೆ, 300 ಅಂದ್ರೆ 1 ಆಡ್ ಡೇ ಅಂತ ಗೊತ್ತಿದೆ, 40 ಅಂದ್ರೆ 1 ಆಡ್ ಡೇ ಅಂತ ಗೊತ್ತಿದೆ. ಅದಕ್ಕೋಸ್ಕರ ನಾವು ಇದನ್ನ ಈ ತರ ಡಿವೈಡ್ ಮಾಡಿ ಬರ್ಕೊಂಡಿದ್ವಿ. ಇವಾಗ ಗೊತ್ತಾಗಿದ್ಯಾ ನಿಮಗೆ ಪ್ರೀವಿಯಸ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು ಎಷ್ಟು ಇಂಪಾರ್ಟೆಂಟ್ ಅಂತ? ನೆಕ್ಸ್ಟ್ ಜಾನ್ ಅಲ್ಲಿ 3 ಆಡ್ ಡೇಸ್ ಇತ್ತು, ಅದನ್ನ ಅದೇ ರೀತಿ ಬರ್ಕೊಂಡ್ವಿ. ಫೆಬ್ರವರಿಯಲ್ಲಿ 12 ಡೇಸ್ ಇದೆ, 12 ಡೇಸ್ ಕೂಡ ಬರ್ಕೊಂಡ್ವಿ. ಏನಕ್ಕೆ ಫೆಬ್ರವರಿಯಲ್ಲಿ ನಂಬರ್ ಆಫ್ ಆಡ್ ಡೇಸ್ ತಗೊಂಡಿಲ್ಲ ಅಂದ್ರೆ, ಫೆಬ್ರವರಿ ಕಂಪ್ಲೀಟ್ ಆಗಿಲ್ಲ, ಫೆಬ್ರವರಿ 12 ವರೆಗೂ ಫೈಂಡ್ ಮಾಡ್ಬೇಕು. ಅದಕ್ಕೋಸ್ಕರ ಆ 12 ನ ಅದೇ ರೀತಿ ತಗೊಂಡಿರೋದು. ನೆಕ್ಸ್ಟ್ 400 ಅಂದ್ರೆ 0 ಆಡ್ ಡೇಸ್ ಅಂತ ಗೊತ್ತಿತ್ತು. 4 ಇಂಟು 0 ಮಾಡಿದ್ರೆ 0 ಬರುತ್ತೆ. 1 ಪ್ಲಸ್ 1 2, 2 ಪ್ಲಸ್ 3 5, 5 ಪ್ಲಸ್ 12 17. 17 ಮೋರ್ ದನ್ 7 ಇದೆ. 7 ಇಂದ ಡಿವೈಡ್ ಮಾಡಬೇಕು. 7 ಇಂದ ಡಿವೈಡ್ ಮಾಡಿದ್ರೆ 3 ಆಡ್ ಡೇಸ್ ಬರುತ್ತೆ. ರಿಮೈಂಡರ್ 3 ಬರುತ್ತೆ. ಅದಕ್ಕೋಸ್ಕರ 3 ಆಡ್ ಡೇಸ್ ಆಗುತ್ತೆ. 3 ಆಡ್ ಡೇಸ್ ಅಂದ್ರೆ ವೆಡ್ನೆಸ್ಡೇ. ಆನ್ಸರ್ ವೆಡ್ನೆಸ್ಡೇ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. Which day of the week was 18th April 1963? ಇಲ್ಲಿ ಕಂಪ್ಲೀಟ್ ಆಗಿರೋದು 1962 ಕಂಪ್ಲೀಟ್ ಆಗಿದೆ. 1963 ಜಾನ್ ಕಂಪ್ಲೀಟ್ ಆಗಿದೆ, ಫೆಬ್ರವರಿ ಕಂಪ್ಲೀಟ್ ಆಗಿದೆ, ಮಾರ್ಚ್ ಕಂಪ್ಲೀಟ್ ಆಗಿದೆ. ಏಪ್ರಿಲ್ 18th ಇದು ಫೈಂಡ್ ಮಾಡಬೇಕು. ಏಪ್ರಿಲ್ 18th ಇದು ಫೈಂಡ್ ಮಾಡಬೇಕು. ಓಕೆನಾ? ಮತ್ತೆ ಇದನ್ನ ಡಿವೈಡ್ ಮಾಡಿ ಬರ್ಕೊಳ್ಳೋಣ. ಏನು ಡಿವೈಡ್ ಮಾಡೋದಂದ್ರೆ, ನಮಗೆ ನಂಬರ್ ಆಫ್ ಆಡ್ ಡೇಸ್ ನಾವು ಫೈಂಡ್ ಮಾಡಿದೀವಲ್ಲ, ಅದೇ ಆರ್ಡರ್ ಅಲ್ಲಿ ನಾವು ಡಿವೈಡ್ ಮಾಡ್ಕೊಳ್ಳೋಣ. 1600 ಅಂತ ಬರೀಬಹುದು. 1962 ಕಂಪ್ಲೀಟ್ ಆಗಿದೆ. ಅದನ್ನ ಫರ್ದರ್ ಡಿವೈಡ್ ಮಾಡಿದ್ರೆ 1600 ಪ್ಲಸ್ 300 ಪ್ಲಸ್ 60 ಪ್ಲಸ್ 2 ಪ್ಲಸ್ ಜಾನ್ ಅಲ್ಲಿ 3 ಆಡ್ ಡೇಸ್. ಫೆಬ್ರವರಿ ನೋಡಿ, ಈ ಫೆಬ್ರವರಿ 1 ಆಡ್ ಡೇ ಬರುತ್ತಾ 0 ಆಡ್ ಡೇ ಬರುತ್ತಾ? ಇದು ಯಾವ ತರ ನೋಡ್ಬೇಕಂದ್ರೆ, 1963 ಇದು ಲೀಪ್ ಇಯರ್ ಅಥವಾ ನಾನ್ ಲೀಪ್ ಇಯರ್ ಅಂತ ಫೈಂಡ್ ಮಾಡ್ಬೇಕಂದ್ರೆ 4 ಇಂದ ಡಿವೈಡ್ ಮಾಡಬೇಕು. ಏನಕ್ಕೆ 4 ಇಂದ ಡಿವೈಡ್ ಮಾಡಬೇಕು? ಇದು ನಾಟ್ ಎ ಸೆಂಚುರಿ ಇಯರ್. ಸೆಂಚುರಿ ಇಯರ್ ಆಗಿದ್ರೆ 400 ಇಂದ ಡಿವೈಡ್ ಮಾಡ್ತೀರಾ. ನಾಟ್ ಎ ಸೆಂಚುರಿ ಇಯರ್ ಆಗಿದ್ರೆ 4 ಇಂದ ಡಿವೈಡ್ ಮಾಡ್ತೀರಾ. 4 ಇಂದ ಡಿವೈಡ್ ಮಾಡ್ಬೇಕಂದ್ರೆ ಲಾಸ್ಟ್ 2 ಡಿಜಿಟ್ ಮಾಡಿದ್ರೆ ಸಾಕು. 63 4 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಅದಕ್ಕೋಸ್ಕರ ಇದು ನಾನ್ ಲೀಪ್ ಇಯರ್ ಆಗುತ್ತೆ. ನಾನ್ ಲೀಪ್ ಇಯರ್ ಆಗುತ್ತೆ. ನಾನ್ ಲೀಪ್ ಇಯರ್ ಅಂದ್ರೆ 0 ಆಡ್ ಡೇಸ್ ಇನ್ ಫೆಬ್ರವರಿ. 28 ಡೇಸ್ ಬರುತ್ತೆ. 28 ಡೇಸ್ ಆರ್ಡಿನರಿ ಇಯರ್ ಅಲ್ಲಿ ಫೆಬ್ರವರಿಯಲ್ಲಿ 28 ಡೇಸ್ ಬರುತ್ತೆ. 28 ಡೇಸ್ ಅಂದ್ರೆ 0 ಆಡ್ ಡೇಸ್. ನೆಕ್ಸ್ಟ್ ಮಾರ್ಚ್ ಅಲ್ಲಿ 31 ಡೇಸ್ ಇರುತ್ತೆ, ಅಂದ್ರೆ 3 ಆಡ್ ಡೇಸ್ ಪ್ಲಸ್ 18. ಏಪ್ರಿಲ್ ಅಲ್ಲಿ 18 ಡೇಸ್. ಅಲ್ಲಿವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 1600 ಅಂದ್ರೆ 0 ಅಂತ ಗೊತ್ತಿದ್ಯಾ? ಡೈರೆಕ್ಟ್ ಆಗಿ 0 ಬರ್ಕೊಳ್ಳಿ. ನೆಕ್ಸ್ಟ್ 300 ಅಂದ್ರೆ 1. ನೆಕ್ಸ್ಟ್ 60th ಇಯರ್ ವರೆಗೂ ಎಷ್ಟು ಆಡ್ ಡೇಸ್ ಬರುತ್ತೆ? 60th ಇಯರ್ ವರೆಗೂ ಫಸ್ಟ್ 20 ಅಂದ್ರೆ 4, ಮತ್ತೆ 40th ಇಯರ್ ವರೆಗೂ 1 ಆಡ್ ಡೇ, ಮತ್ತೆ ಈ 60 ಅಲ್ಲಿ ಕಂಪ್ಲೀಟ್ ಮಾಡೋದು, ಈ 0 to 60 ಏನ್ ಬರುತ್ತೆ? 5 ಆಡ್ ಡೇಸ್ ಬರುತ್ತೆ. ನಾವು ಪ್ರೀವಿಯಸ್ ಕ್ಯಾಲ್ಕುಲೇಟ್ ಮಾಡಿದೀವಿ. ನೋಡ್ಬೇಕಂದ್ರೆ 1 ನಿಮಿಷ ನೋಡ್ಬಿಡೋಣ. ನೋಡಿ, 0 to 60 ಏನ್ ಬಂದಿದೆ? 5 ಆಡ್ ಡೇಸ್. ಅದಕ್ಕೋಸ್ಕರ ಅಲ್ಲಿ 5 ಬರ್ಕೊಂಡ್ವಿ. 5 ಪ್ಲಸ್ ಇದು ಏನು? 2 ಇಯರ್. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು ಜಾನ್ ಫೆಬ್ ಮಾರ್ಚ್ ಏಪ್ರಿಲ್ ಇಲ್ಲಿವರೆಗೂ ಇಯರ್ಸ್ ಕಂಪ್ಲೀಟ್ ಆಗಿರೋದು. ಇದೆಲ್ಲ ಮಂತ್ಸ್. ಇದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ 2 ಇಯರ್ ಇದು 1961 ಮತ್ತೆ 1962. ಇದೆರಡು ಕೂಡ ಆರ್ಡಿನರಿ ಇಯರ್ ಆಗತ್ತಾ? ಆರ್ಡಿನರಿ ಇಯರ್ ಆಗುತ್ತೆ. ಆರ್ಡಿನರಿ ಇಯರ್ ಆಗಿದೆ ಅಂದ್ರೆ ಎಷ್ಟು ಆಡ್ ಡೇಸ್ ಬರುತ್ತೆ? 2 ಆಡ್ ಡೇಸ್ ಬರುತ್ತೆ. ಪ್ಲಸ್ 2 ಪ್ಲಸ್ 3 ಪ್ಲಸ್ ಈ 0 ಹಂಗೆ ಇರಲಿ, ಪ್ಲಸ್ 3 ಪ್ಲಸ್ 18. ಟೋಟಲ್ 1 ಪ್ಲಸ್ 5 6, 6 ಪ್ಲಸ್ 2 8, 8 ಪ್ಲಸ್ 3 11, 11 ಪ್ಲಸ್ 3 14, 14 ಪ್ಲಸ್ 18 32.
32 ಆಡ್ ಡೇಸ್. 32 ಆಡ್ ಡೇಸ್ ಬಂದಿದೆ ಫೈನಲ್ ಆಗಿ. 32 ಮೋರ್ ದೆನ್ 7 ಇದೆಯಾ? ಮೋರ್ ದೆನ್ 7 ಇದ್ರೆ ಏನ್ ಮಾಡ್ಬೇಕು ನಾವು? 32/7 ಇಂದ ಡಿವೈಡ್ ಮಾಡಬೇಕು. 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ? ರಿಮೈಂಡರ್ 7 4s 28, ಮತ್ತೆ 4 ಉಳಿಯತ್ತಾ? ಅದನ್ನೇ ರಿಮೈಂಡರ್ ಆಗತ್ತಾ? 4 ರಿಮೈಂಡರ್ ಬರುತ್ತೆ. ರಿಮೈಂಡರ್ 4 ಬಂದಿದೆ ಅಂದ್ರೆ ಅದನ್ನ 4 ಆಡ್ ಡೇಸ್ ಅಂತ ಕೂಡ ಹೇಳ್ಬೋದು. 4 ಆಡ್ ಡೇಸ್. 4 ಆಡ್ ಡೇಸ್ ಅಂದ್ರೆ ಏನಾಗುತ್ತೆ? ಥರ್ಸ್ಡೇ ಆಗುತ್ತೆ. 0 ಅಂದ್ರೆ ಸಂಡೇ, 1 ಅಂದ್ರೆ ಮಂಡೇ, 2 ಅಂದ್ರೆ ಟ್ಯೂಸ್ಡೇ, 3 ಅಂದ್ರೆ ವೆಡ್ನೆಸ್ಡೇ, 4 ಅಂದ್ರೆ ಥರ್ಸ್ಡೇ. ಇದು ಡೇಸ್ ಫೈಂಡ್ ಮಾಡೋದು ಕ್ವಶನ್ಸ್. ಯಾವುದೇ ಡೇಟ್ಸ್ ಇರಲಿ, ಯಾವುದೇ ಇಯರ್ ಇರಲಿ, ಇದೇ ಪ್ರೊಸೀಜರ್ ಫಾಲೋ ಮಾಡಿ ಆನ್ಸರ್ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ? ಈ ಕ್ವಶನ್ ಸಾಲ್ವ್ ಮಾಡಿ. Which day of the week was 21st July 1630? 21st July 1630. 1630 ಯಲ್ಲಿ ಜುಲೈ 21st ಯಾವ ಡೇ ಅಂತ ಫೈಂಡ್ ಮಾಡಬೇಕು. ಕಂಪ್ಲೀಟ್ ಆಗಿರೋದು ಎಷ್ಟು? 1629. ಇದು ಕಂಪ್ಲೀಟ್ ಆಗಿದೆ. ಓಕೆನಾ? 1630 ಯಲ್ಲಿ ಜಾನ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ 21 ಡೇಸ್. ಜುಲೈಯಲ್ಲಿ 21 ಡೇಸ್. ನೆಕ್ಸ್ಟ್ ಇದನ್ನ ಡಿವೈಡ್ ಮಾಡಿ ಬರ್ಕೊಂಡ್ರೆ 1600 ಪ್ಲಸ್ 29 ಪ್ಲಸ್ ಜಾನ್ ಅಲ್ಲಿ 3 ಆಡ್ ಡೇಸ್, ಫೆಬ್ರವರಿಯಲ್ಲಿ. ಇವಾಗ ನೋಡಿ, ಇದು ಫೆಬ್ರವರಿಯಲ್ಲಿ ನಾವು 0 ಅಥವಾ 1 ಯಾವ ರೀತಿ ಬರೆಯೋದು? ಲೀಪ್ ಇಯರ್, ನಾನ್ ಲೀಪ್ ಇಯರ್, ಅದು ಫೈಂಡ್ ಮಾಡ್ತೀವಾ? 1630 ಇದೆ. ಇದು ಲೀಪ್ ಇಯರ್ ಅಥವಾ ನಾನ್ ಲೀಪ್ ಇಯರ್ ಅಂತ ಫೈಂಡ್ ಮಾಡ್ಬೇಕಂದ್ರೆ ಸೆಂಚುರಿ ಇಯರ್ ಆಗಿದ್ರೆ 400 ಇಂದ ಡಿವೈಡ್ ಮಾಡ್ತೀರಾ. ನಾಟ್ ಸೆಂಚುರಿ ಇಯರ್ ಆಗಿದ್ರೆ 4 ಇಂದ ಡಿವೈಡ್ ಮಾಡ್ತೀರಾ. 4 ಇಂದ ಡಿವೈಡ್ ಮಾಡ್ಬೇಕಂದ್ರೆ ಲಾಸ್ಟ್ 2 ಡಿಜಿಟ್ ಸಾಕು. 30 4 ಇಂದ ಡಿವೈಡ್ ಆಗಲ್ಲ, ಅದಕ್ಕೋಸ್ಕರ ಇದು ಆರ್ಡಿನರಿ ಇಯರ್ ಆಗುತ್ತೆ. ಆರ್ಡಿನರಿ ಇಯರ್ ಅಂದ್ರೆ 28 ಡೇಸ್ ಇರುತ್ತೆ. 28 ಡೇಸ್ ಇದೆ ಅಂದ್ರೆ 0 ಆಡ್ ಡೇಸ್. ಪ್ಲಸ್ ಮಾರ್ಚ್ ಅಲ್ಲಿ 3 ಆಡ್ ಡೇಸ್, ಏಪ್ರಿಲ್ ಅಲ್ಲಿ 2. ಏಪ್ರಿಲ್ ಅಲ್ಲಿ ಟೋಟಲ್ 30 ಡೇಸ್ ಇರುತ್ತೆ, ಅದಕ್ಕೋಸ್ಕರ 2 ಆಡ್ ಡೇಸ್. ಮೇ ಅಲ್ಲಿ 3, ಜೂನ್ ಅಲ್ಲಿ ಕೂಡ 30 ಡೇಸ್ ಇರುತ್ತೆ, ಅಂದ್ರೆ 2 ಆಡ್ ಡೇಸ್. ಪ್ಲಸ್ ಜಾನ್ ಅಲ್ಲಿ 21 ಡೇಸ್. ಅದೇ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ 1600 ಅಂದ್ರೆ ಏನು? 0 ಆಡ್ ಡೇಸ್. ಪ್ಲಸ್ 29 ಇಯರ್ಗೆ ಎಷ್ಟು ಆಡ್ ಡೇಸ್ ಬರುತ್ತೆ ಅಂತ. 29 ಇಯರ್ ಅಂದ್ರೆ ಟೋಟಲ್ ಎಷ್ಟು ಲೀಪ್ ಇಯರ್ ಇರುತ್ತೆ? 4. 29 ಅಂದ್ರೆ ಇಲ್ಲಿ 1600, 21, 1600, 1601, 1602, 1603, 1604 ಅಪ್ ಟು 1629. 1604 ಲೀಪ್ ಇಯರ್ ಆಗುತ್ತೆ, 1608 ಲೀಪ್ ಇಯರ್ ಆಗುತ್ತೆ. 4, 8, 12, 16, 20, 24, 28. ಟೋಟಲಿ 7 ಲೀಪ್ ಇಯರ್ಸ್. 7 ಲೀಪ್ ಇಯರ್ಸ್. 7 ಲೀಪ್ ಇಯರ್ ಅಂದ್ರೆ ಇನ್ನು ಮಿಕ್ಕಿದ್ದು 22 ಆರ್ಡಿನರಿ ಇಯರ್. 7 ಲೀಪ್ ಇಯರ್, 22 ಆರ್ಡಿನರಿ ಇಯರ್. 22 ಆರ್ಡಿನರಿ ಇಯರ್ ಅಂದ್ರೆ 22 ಆಡ್ ಡೇಸ್. 7 ಲೀಪ್ ಇಯರ್ ಅಂದ್ರೆ 14 ಆಡ್ ಡೇಸ್. ಟೋಟಲ್ 36 ಆಡ್ ಡೇಸ್ ಆಗಿದೆ. 36 ಡಿವೈಡೆಡ್ ಬೈ 7 ಮಾಡಿದ್ರೆ ಏನಾಗುತ್ತೆ? 1 ಆಡ್ ಡೇಸ್ ಬರುತ್ತಾ? 7 5s 35, ರಿಮೈಂಡರ್ 1, ಅದಕ್ಕೋಸ್ಕರ 1 ಆಡ್ ಡೇಸ್. 1 ಆಡ್ ಡೇಸ್ ಪ್ಲಸ್ 3 ಪ್ಲಸ್ 3 ಪ್ಲಸ್ 2 ಪ್ಲಸ್ 3 ಪ್ಲಸ್ 2 ಪ್ಲಸ್ 21. ಈ 21 ನ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು ನಾವು. ಏನಕ್ಕಂದ್ರೆ ಇದನ್ನ ಡಿವೈಡೆಡ್ ಬೈ 7 ಮಾಡಿದ್ರೆ ಇವಾಗ ಇದು ಆಡ್ ಆದ್ರೂ ಕೂಡ ಇದಕ್ಕೇನೆ ಆಡ್ ಆಗೋದು. 21 ಡೈರೆಕ್ಟ್ ಆಡ್ ಆಗುತ್ತೆ. ನಾವು 21 ನ ಡೈರೆಕ್ಟ್ ಆಗಿ ಇಲ್ಲಿ ಕೂಡ ಕ್ಯಾನ್ಸಲ್ ಮಾಡಬಹುದು. ಯಾವ ರೀತಿ ಅಂದ್ರೆ 21 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 0 ಬರುತ್ತಾ? ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್
ಮತ್ತೆ ನೆಕ್ಸ್ಟ್ 7 ಕ್ಯಾನ್ಸಲ್ ಮಾಡಿ. 4 ಪ್ಲಸ್ 3 7, 4 ಪ್ಲಸ್ 3 7, ನೆಕ್ಸ್ಟ್ 3 ಪ್ಲಸ್ 3 6, 6 ಪ್ಲಸ್ 1 7. ಎಲ್ಲ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿದೆ. ಅಂದ್ರೆ ಉಳ್ಕೊಂಡಿದ್ದೇನು? 0 ಆಡ್ ಡೇಸ್. 0 ಆಡ್ ಡೇಸ್. 0 ಆಡ್ ಡೇಸ್ ಅಂದ್ರೆ ಏನಾಗುತ್ತೆ? ಸಂಡೇ. ಈ ಕ್ವಶನ್ಗೆ ಆನ್ಸರ್ ಏನಾಯ್ತು? ಸಂಡೇ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 2. ನೆಕ್ಸ್ಟ್ ಇದು ಕ್ವಶನ್ ಕೂಡ ಸೇಮ್ ಅದೇ ರೀತಿ ಸಾಲ್ವ್ ಮಾಡಿ. ಇದು ಕ್ವಶನ್ ವಿಚ್ ಡೇ ಆಫ್ ದ ವೀಕ್ ವಾಸ್ 2nd May 1920? ಇಲ್ಲಿ ಕಂಪ್ಲೀಟ್ ಆಗಿರೋದು 1919 ಕಂಪ್ಲೀಟ್ ಆಗಿದೆ. 1920 ಅಲ್ಲಿ ಕಂಪ್ಲೀಟ್ ಆಗಿರೋದು ಜನವರಿ ಕಂಪ್ಲೀಟ್ ಆಗಿದೆ, ಫೆಬ್, ಮಾರ್ಚ್, ಏಪ್ರಿಲ್, ಮೇ 2nd ಅಷ್ಟೇ ಕಂಪ್ಲೀಟ್ ಆಗಿರೋದು. ಮೇ ಅಲ್ಲಿ 2 ಡೇಸ್ ಅಷ್ಟೇ ಕಂಪ್ಲೀಟ್ ಆಗಿರೋದು. ಓಕೆನಾ? ನೆಕ್ಸ್ಟ್ 1990 ಇದನ್ನ ನಾವು ಡಿವೈಡ್ ಮಾಡಿ ಬರ್ಕೊಂಡ್ರೆ 1600 ಪ್ಲಸ್ 300 ಪ್ಲಸ್ 19 ಪ್ಲಸ್ ಜಾನಲ್ಲಿ 3 ಆಡ್ ಡೇಸ್, ಪ್ಲಸ್ ಫೆಬ್ರವರಿಯಲ್ಲಿ 1920 ಆಡ್ ಲೀಪ್ ಇಯರ್ ಆಗತ್ತಾ ನಾನ್ ಲೀಪ್ ಇಯರ್ ಆಗತ್ತಾ? 1920 ಸೆಂಚುರಿ ಇಯರ್ ಅಂತೂ ಅಲ್ಲ. ಸೆಂಚುರಿ ಇಯರ್ ಅಲ್ಲ ಅಂದ್ರೆ ಏನ್ ಮಾಡ್ಬೇಕು? 4 ಇಂದ ಡಿವೈಡ್ ಮಾಡ್ಬೇಕು. 4 ಇಂದ ಡಿವೈಡ್ ಮಾಡ್ಬೇಕಂದ್ರೆ ಲಾಸ್ಟ್ 2 ಡಿಜಿಟ್ 20 ಇದೆ. 4 ಇಂದ ಕಂಪ್ಲೀಟ್ ಡಿವೈಡ್ ಆಗುತ್ತಾ? ಅಂದ್ರೆ ಲೀಪ್ ಇಯರ್ ಆಗುತ್ತೆ. ಲೀಪ್ ಇಯರ್ ಆಗಿದೆ ಅಂದ್ರೆ 1 ಆಡ್ ಡೇಸ್ ಬರುತ್ತೆ ಫೆಬ್ರವರಿಯಲ್ಲಿ. ನೆಕ್ಸ್ಟ್ ಮಾರ್ಚ್ ಅಲ್ಲಿ 3 ಆಡ್ ಡೇಸ್, ಏಪ್ರಿಲ್ ಅಲ್ಲಿ 2 ಆಡ್ ಡೇಸ್. ಏಪ್ರಿಲ್ ಅಲ್ಲಿ 2 ಆಡ್ ಡೇಸ್ ಏನಕ್ಕೆ? ಟೋಟಲ್ 30 ಡೇಸ್ ಇರುತ್ತೆ. 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 2 ಬರುತ್ತೆ, ಅದಕ್ಕೋಸ್ಕರ 2 ಆಡ್ ಡೇಸ್. ಪ್ಲಸ್ ಮೇ ಅಲ್ಲಿ 2 ಡೇಸ್ ಅಷ್ಟೇ ಕಂಪ್ಲೀಟ್ ಆಗಿರೋದು, ಅದಂಗೆ ಬರ್ಕೊಂಡ್ವಿ. ನೆಕ್ಸ್ಟ್ 1600 ಇದೆ ಅಂದ್ರೆ 0 ಆಡ್ ಡೇಸ್ ಬರುತ್ತಾ? 1600 0 ಆಡ್ ಡೇಸ್ ಪ್ಲಸ್ ಫಸ್ಟ್ 300 ಇಯರ್ಸ್ ಅಲ್ಲಿ ಫಸ್ಟ್ 300 ಇಯರ್ಸ್ ಅಲ್ಲಿ 1 ಆಡ್ ಡೇ. ಫಸ್ಟ್ 300 ಇಯರ್ಸ್ ಅಲ್ಲಿ ನೋಡಿ 1 ಆಡ್ ಡೇ ಬರುತ್ತೆ. ಫಸ್ಟ್ 300 ಇಯರ್ಸ್ ಅಲ್ಲಿ 1 ಆಡ್ ಡೇ. ಇದು ಗೊತ್ತಿರಬೇಕು ನಿಮಗೆ. 100, 200, 300, 400 ಅಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ ಗೊತ್ತಿದ್ರೆ ಬೇಗ ಕ್ಯಾಲ್ಕುಲೇಷನ್ ಮಾಡ್ಬೋದು. ಗೊತ್ತಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ನೆಕ್ಸ್ಟ್ 19 ಇಯರ್ಸ್ ಅಲ್ಲಿ ಪ್ಲಸ್ 19 ಇಯರ್ ಅಂದ್ರೆ 1901, 1902, 1903. ಓಕೆನಾ? ಇದರಲ್ಲಿ ಯಾವುದೆಲ್ಲ ಲೀಪ್ ಇಯರ್ಸ್ ಆಗಿರುತ್ತೆ? 1904 ಆಗಿರುತ್ತೆ, 1908 ಆಗಿರುತ್ತೆ, 4, 8, 12, 16. ನೆಕ್ಸ್ಟ್ 20 ಕಂಪ್ಲೀಟ್ ಆಗಿಲ್ಲ, ಅದಕ್ಕೋಸ್ಕರ ಕನ್ಸಿಡರ್ ಮಾಡೋ ಆಗಿಲ್ಲ. 4 ಲೀಪ್ ಇಯರ್ಸ್ ಇದೆ. 4 ಲೀಪ್ ಇಯರ್ಸ್ ಅಂದ್ರೆ 8 ಆಡ್ ಡೇಸ್. 19 ಅಲ್ಲಿ 4 ಲೀಪ್ ಇಯರ್ ಆಗಿದೆ ಅಂದ್ರೆ 15 ಆರ್ಡಿನರಿ ಇಯರ್ ಇರುತ್ತೆ. 15 ಆರ್ಡಿನರಿ ಇಯರ್ ಅಂದ್ರೆ 15 ಆಡ್ ಡೇಸ್. 15 ಪ್ಲಸ್ 8 ಟೋಟಲ್ ಏನಾಯ್ತು? 23 ಆಡ್ ಡೇಸ್. 23 ಆಡ್ ಡೇಸ್ ಆಗಿದ್ಯಾ? ಇದನ್ನ ಮತ್ತೆ 7 ಇಂದ ಡಿವೈಡ್ ಮಾಡ್ಬೋದಾ? ಏನಕ್ಕೆ? ಮೋರ್ ದೆನ್ 7 ಇದೆ. 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ? ರಿಮೈಂಡರ್ 2 ಬರುತ್ತೆ. ರಿಮೈಂಡರ್ 2 ಬರ್ತಿದೆ ಅಂದ್ರೆ 7 3s 21, ರಿಮೈನಿಂಗ್ 2 ಉಳ್ಕೊಳುತ್ತೆ. ರಿಮೈಂಡರ್ 2 ಅಂದ್ರೆ 2 ಆಡ್ ಡೇಸ್. 19 ಇಯರ್ ಅಲ್ಲಿ 2 ಆಡ್ ಡೇಸ್ ಪ್ಲಸ್ 3 ಪ್ಲಸ್ 1 ಪ್ಲಸ್ 3 ಪ್ಲಸ್ 2 ಪ್ಲಸ್ 2. ನೆಕ್ಸ್ಟ್ ಕ್ಯಾನ್ಸಲ್ ಮಾಡೋಣ. ಇಲ್ಲಿ ನೋಡಿ 7 7 ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋಣ. 2 2s 2 ಪ್ಲಸ್ 2 4 ಪ್ಲಸ್ 3 7 ಕ್ಯಾನ್ಸಲ್ ಆಯ್ತಾ? ನೆಕ್ಸ್ಟ್ 3 ಪ್ಲಸ್ 2 5 ಪ್ಲಸ್ 1 6 6 ಪ್ಲಸ್ 1 7. ಏನು ಉಳ್ಕೊತ್ತು? 0. 0 ಆಡ್ ಡೇಸ್. 0 ಆಡ್ ಡೇಸ್ ಅಂದ್ರೆ ಸಂಡೇ. 0 ಆಡ್ ಡೇಸ್ ಅಂದ್ರೆ ಸಂಡೇ.
ಈ ರೀತಿ ನಾವು ಡೇಸ್ ನ ಫೈಂಡ್ ಮಾಡೋದು. ಯಾವುದೇ ಕೊಟ್ಟಿರ್ಲಿ, ಅದು ಇಯರ್, ಡೇಟ್ ಮತ್ತೆ ಮಂತ್ ಕೊಟ್ಟಿರ್ತಾರೆ, ನಾವು ಅದು ಡೇಸ್ ಫೈಂಡ್ ಮಾಡೋದು. ಓಕೆನಾ? ಇದು ನಾವು ಯಾವ ರೀತಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿದೆ ಅಂದ್ರೆ, ಇವಾಗ ನಾವು ಮತ್ತೆ 7 ಇಂದಾನೆ ತಾನೇ ಇದೆಲ್ಲ ಆಡ್ ಮಾಡಿದ್ರು ಕೂಡ ಏನ್ ಬರ್ತಿತ್ತು? 14 ಬರ್ತಿತ್ತು. ಇದನ್ನೇ ನಾವು 7 ಇಂದ ಡಿವೈಡ್ ಮಾಡೋದಲ್ವಾ? ಇದನ್ನ 7 ಇಂದ ಡಿವೈಡ್ ಮಾಡಿದ್ರೆ 0, ರಿಮೈಂಡರ್ ಏನ್ ಬರುತ್ತೆ? 0. ಆ ರೀತಿ ಆದ್ರೂ ಮಾಡ್ಬೋದು, ಈ ರೀತಿ ಆದ್ರೂ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ಸ್ ಡೈರೆಕ್ಟ್ ಇದು ಇಷ್ಟು ಕ್ವಶನ್ಸ್ ಏನಂದ್ರೆ ಡೇಸ್ ಫೈಂಡ್ ಮಾಡೋಕೆ ಅವ್ರು ಏನೇನ್ ಕೊಟ್ಟಿರ್ತಾರೆ? ಮಂತ್ ಕೊಟ್ಟಿರ್ತಾರೆ, ಆ ಮಂತ್ ಅಲ್ಲಿ ಒಂದು ಡೇಟ್ ಕೊಟ್ಟಿರ್ತಾರೆ, ಮತ್ತೆ ಇಯರ್ ಕೊಟ್ಟಿರ್ತಾರೆ. ಡೇಟ್ ಮಂತ್ ಅಲ್ಲಿ ಡೇಟ್ ಕೊಟ್ಟಿರ್ತಾರಲ್ಲ, ಅದ್ರದ್ದು ನಾವು ಡೇ ಫೈಂಡ್ ಮಾಡೋದು ಇದುವರೆಗೂ ಮಾಡಿರೋ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ಸ್ ಏನಂದ್ರೆ, ಆನ್ ವಾಟ್ ಡೇಟ್ಸ್ ಆಫ್ ಏಪ್ರಿಲ್ 2021 ಡಿಡ್ ವೆಡ್ನೆಸ್ಡೇ ಫಾಲ್? ಇವಾಗ ಏಪ್ರಿಲ್ 2001 ನಲ್ಲಿ ವೆಡ್ನೆಸ್ಡೇ ಯಾವ ಡೇಟ್ ಅಲ್ಲೆಲ್ಲ ಬರುತ್ತೆ ಅದು ಫೈಂಡ್ ಮಾಡ್ಬೇಕು. ಡೇಟ್ಸ್ ಫೈಂಡ್ ಮಾಡೋದು, ಪ್ರೀವಿಯಸ್ ನಾವು ಫೈಂಡ್ ಮಾಡಿದ್ದು ಡೇಸ್, ಇವಾಗ ಫೈಂಡ್ ಮಾಡ್ಬೇಕಿರೋದು ಡೇಟ್. ನೆಕ್ಸ್ಟ್ ಡೇಸ್ ಫೈಂಡ್ ಮಾಡೋದ್ರಲ್ಲಿ ಇದೊಂದು ಕ್ವಶನ್ ಹೋಮ್ ವರ್ಕ್ ಕ್ವಶನ್ ಆಗಿ ತಗೊಳ್ಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸ್ಕೊಡಿ. ಇದ್ರದ್ದು ಆನ್ಸರ್, ಈ ಕ್ವಶನ್ ಆನ್ಸರ್, ವಿಚ್ ಡೇ ಆಫ್ ದ ವೀಕ್ ವಾಸ್ 2nd December 1816? ಇದ್ರದ್ದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಡೇ ಆನ್ಸರ್ ಏನಾಗುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಸಾಲ್ವ್ ಮಾಡೋಣ ಕ್ವಶನ್ಸ್ ಬೇಸ್ಡ್ ಆನ್ ವಾಟ್ ಡೇಟ್ಸ್. ಡೇಟ್ಸ್ ಫೈಂಡ್ ಮಾಡೋದು. In this type of question, first find the first day of the month, then we can find what we want. ಅಂದ್ರೆ ಇವಾಗ ಏಪ್ರಿಲ್ 2001 ವೆಡ್ನೆಸ್ಡೇ ಯಾವಾಗೆಲ್ಲ ಬರುತ್ತೆ ಅದನ್ನ ಫೈಂಡ್ ಮಾಡ್ಬೇಕು, ಯಾವ್ಯಾವ ಡೇಟ್ ಅಲ್ಲೆಲ್ಲ ಬರುತ್ತೆ ಅದನ್ನ ಫೈಂಡ್ ಮಾಡ್ಬೇಕು. ಕ್ವಶನ್ ಇರೋದು ಆ ತರ. ನಾವು ಇವಾಗ ಫಸ್ಟ್ ಏಪ್ರಿಲ್ 2001 ಯಾವಾಗೆಲ್ಲ ಬರುತ್ತೆ ಅದನ್ನ ನೋಡೋಣ. ಅದಾದ್ಮೇಲೆ ನಮ್ಗೆ ಫಸ್ಟ್ ಏಪ್ರಿಲ್ ಯಾವ್ದು ಬರ್ತಿದೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ವೆಡ್ನೆಸ್ಡೇ, ಫಸ್ಟ್ ಏಪ್ರಿಲ್ ಇವಾಗ ಫಾರ್ ಎಕ್ಸಾಂಪಲ್ ಸಂಡೇ ಅಂತ ಅನ್ಕೊಳ್ಳೋಣ, ವೆಡ್ನೆಸ್ಡೇ ಯಾವ ಡೇ ಬರುತ್ತೆ? ವೆಡ್ನೆಸ್ಡೇ ಯಾವ ಡೇಟ್ ಬರುತ್ತೆ? 4th ಬರುತ್ತೆ. ಆ ರೀತಿ ಸಾಲ್ವ್ ಮಾಡೋಣ, ಒಂದ್ ಕ್ವಶನ್ ಸಾಲ್ವ್ ಮಾಡೋಣ, ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಇವಾಗ ನಾವು ಫೈಂಡ್ ಮಾಡ್ಬೇಕಿರೋದು ಈ ತರ ಕ್ವಶನ್ಸ್ ಯಾವ ತರ ಫೈಂಡ್ ಮಾಡ್ಬೇಕಂದ್ರೆ, ಫಸ್ಟ್ ಏಪ್ರಿಲ್ 2001, ಏಪ್ರಿಲ್ ಫಸ್ಟ್ 2001 ನಲ್ಲಿ ಯಾವ ಡೇ ಬರುತ್ತೆ ಅದನ್ನ ಫೈಂಡ್ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಏಪ್ರಿಲ್ ಅಲ್ಲಿ ವೆಡ್ನೆಸ್ಡೇ ಯಾವ ಡೇ ಎಲ್ಲ ಬರುತ್ತೆ ಗೊತ್ತಾಗುತ್ತೆ. ಇವಾಗ ಕಂಪ್ಲೀಟ್ ಆಗಿರೋದು ಯಾವುದು? 2000 ಕಂಪ್ಲೀಟ್ ಆಗಿದೆ. 2001 ನಲ್ಲಿ ಜಾನ್ ಕಂಪ್ಲೀಟ್ ಆಗಿದೆ, ಫೆಬ್ರವರಿ ಕಂಪ್ಲೀಟ್ ಆಗಿದೆ, ಮಾರ್ಚ್ ಕಂಪ್ಲೀಟ್ ಆಗಿದೆ, ಏಪ್ರಿಲ್ ಫಸ್ಟ್ ನಾವು ಫೈಂಡ್ ಮಾಡ್ತಿರೋದು. ಏಪ್ರಿಲ್ ಫಸ್ಟ್ ನಾವು ಫೈಂಡ್ ಮಾಡ್ತಿರೋದು 2000 ಅಂದ್ರೆ 400, 5 ಇಂಟು 400 ಅಂತ ಬರ್ಕೋಬೋದಾ? ಯಾವ ರೀತಿ ನಾವು 1600 ನ ಡೈರೆಕ್ಟ್ ಆಗಿ 0 ಅಂತ ಬರ್ದಿದ್ದು 4 ಇಂಟು 400 ಅಂತ ಬರ್ಕೊಂಡು 0 ಅಂತ ಮಾಡಿದ್ವಿ. ಏನಕ್ಕೆ? 400 ಅಂದ್ರೆ 0 ಆಡ್ ಡೇಸ್ ಇರುತ್ತೆ, 0 ಇಂಟು 5 ಮಾಡಿದ್ರೆ 0ನೇ ಬರುತ್ತೆ, ಇದು 0 ಆಗುತ್ತೆ, ಇದು ಕೂಡ ಸೇಮ್ 0 ಆಗುತ್ತೆ. ಪ್ಲಸ್ ಜಾನ್ ಅಲ್ಲಿ 3 ಆಡ್ ಡೇಸ್, ಫೆಬ್ರವರಿಯಲ್ಲಿ 2001 ಅಂದ್ರೆ ನಾನ್ ಲೀಪ್ ಇಯರ್. 2001 ಏನಕ್ಕೆ ನಾನ್ ಲೀಪ್ ಇಯರ್ ಅಂದ್ರೆ 2001 ಸೆಂಚುರಿ ಇಯರ್ ಅಲ್ಲ, ಸೆಂಚುರಿ ಇಯರ್ ಆಗಿಲ್ಲ ಅಂದ್ರೆ 4 ಇಂದ ಡಿವೈಡ್ ಮಾಡಬೇಕು. 4 ಇಂದ ಡಿವೈಡ್ ಮಾಡ್ಬೇಕಂದ್ರೆ ಲಾಸ್ಟ್ 2 ಡಿಜಿಟ್ ಅಷ್ಟೇ ಸಾಕಾಗತ್ತೆ. 2 ಡಿಜಿಟ್ ನೋಡಿದ್ರೆ ಇಲ್ಲಿ 0 1 ಇದೆ, 1 4 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಅಂದ್ರೆ ಆರ್ಡಿನರಿ ಇಯರ್, ಆರ್ಡಿನರಿ ಇಯರ್ ಅಲ್ಲಿ ಫೆಬ್ರವರಿಯಲ್ಲಿ 0 ಆಡ್ ಡೇಸ್, ಪ್ಲಸ್ ಮಾರ್ಚ್ ಅಲ್ಲಿ 3 ಆಡ್ ಡೇಸ್, ಏಪ್ರಿಲ್ ಫಸ್ಟ್ ಫೈಂಡ್ ಮಾಡ್ತಿರೋದು ಏಪ್ರಿಲ್ 1, ಅದು ಬರ್ಕೊಂತೀರಾ. 3 + 3 + 1 7 ಆಡ್ ಡೇಸ್ ಬರ್ತಾ ಇದೆ. ಅಂದ್ರೆ 7/7 0, ರಿಮೈಂಡರ್ ಏನ್ ಬರುತ್ತೆ? 0 ಬರುತ್ತೆ. 0 ಆಡ್ ಡೇಸ್, 0 ಆಡ್ ಡೇಸ್. ನೆಕ್ಸ್ಟ್ 0 ಆಡ್ ಡೇ ಬರ್ತಾ ಇದೆ ಅಂದ್ರೆ ಫಸ್ಟ್ ಏಪ್ರಿಲ್ ಫಸ್ಟ್ ಸಂಡೇ ಆಗಿರುತ್ತೆ. 2001 ನಲ್ಲಿ ಏಪ್ರಿಲ್ ಫಸ್ಟ್ ಸಂಡೇ ಆಗಿರುತ್ತೆ. ನೆಕ್ಸ್ಟ್ 2 ಮಂಡೇ, 3 ಟ್ಯೂಸ್ಡೇ, 4 ವೆಡ್ನೆಸ್ಡೇ. ನಾವು ಫೈಂಡ್ ಮಾಡ್ಬೇಕಿರೋದು ಕೂಡ ಯಾವ್ದೆಲ್ಲ ಡೇಟ್ಸು ಏಪ್ರಿಲ್ 2001 ನಲ್ಲಿ ವೆಡ್ನೆಸ್ಡೇ ಆಗಿರುತ್ತೆ. 4 ಆಗಿದೆ. ನೆಕ್ಸ್ಟ್ 7 ಡೇಸ್ ಆದ್ಮೇಲೆ ಅಲ್ವಾ ವೆಡ್ನೆಸ್ಡೇ ಬರೋದು. 4 + 7 ಅಂದ್ರೆ 4 ವೆಡ್ನೆಸ್ಡೇ ಆಗಿದೆ, 4 + 7 11 ವೆಡ್ನೆಸ್ಡೇ ಆಗಿದೆ. ಮತ್ತೆ
11 ಪ್ಲಸ್ 7 18 ವೆಡ್ನೆಸ್ಡೇ ಆಗಿರುತ್ತೆ. 18 ಪ್ಲಸ್ 7 25 ವೆಡ್ನೆಸ್ಡೇ ಆಗಿರುತ್ತೆ. 25 ಪ್ಲಸ್ 7 ಅಂದ್ರೆ 32 ಬರುತ್ತೆ. 32 ಇರಲ್ಲ, 30 ಡೇಸ್ ಅಷ್ಟೇ ಇರೋದು ಏಪ್ರಿಲ್ ಅಲ್ಲಿ. 4 11 18 25 ಇದೆಲ್ಲ ಡೇಸು ಏಪ್ರಿಲ್ 2001 ಅಲ್ಲಿ ವೆಡ್ನೆಸ್ಡೇ ಆಗಿರುತ್ತೆ. ಫಸ್ಟ್ ಏನ್ ಮಾಡಬೇಕು, ಕ್ವಶನ್ ಇರೋದೇನು, ಆನ್ ವಾಟ್ ಡೇಟ್ಸ್ ಆಫ್ ಏಪ್ರಿಲ್ 2001 ಡಿಡ್ ವೆಡ್ನೆಸ್ಡೇ ಫಾಲ್. ವೆಡ್ನೆಸ್ಡೇ ಏಪ್ರಿಲ್ 2001 ಅಲ್ಲಿ ಯಾವ್ದೆಲ್ಲ ಡೇಟ್ಸ್ ಅಲ್ಲಿ ಬರುತ್ತೆ ಅದು ಫೈಂಡ್ ಮಾಡಬೇಕು. ಈ ತರ ಕ್ವಶನ್ ಅಲ್ಲಿ ಏನ್ ಮಾಡಬೇಕು, ನಾವು ಫಸ್ಟ್ ಫೈಂಡ್ ಮಾಡ್ಬೇಕಿರೋದು ಫಸ್ಟ್ ಏಪ್ರಿಲ್ 2001ಗೆ. ಏಪ್ರಿಲ್ ಫಸ್ಟ್ ಗೊತ್ತಾಗಿದೆ ಅಂದ್ರೆ ನೆಕ್ಸ್ಟ್ ಯಾವ ಡೇ ವೆಡ್ನೆಸ್ಡೇ ಬರುತ್ತೆ ಅದು ಯಾವ ಡೇಟ್ ಅಲ್ಲಿ ವೆಡ್ನೆಸ್ಡೇ ಬರುತ್ತೆ ಅದು ಗೊತ್ತಾಗುತ್ತೆ. 2000 ಕಂಪ್ಲೀಟ್ ಆಗಿದೆ ಅದು ಬರ್ಕೊಂಡ್ವಿ. ನೆಕ್ಸ್ಟ್ 2001 ಅಲ್ಲಿ ಜಾನ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಫಸ್ಟ್ ಅಷ್ಟೇ ಕಂಪ್ಲೀಟ್ ಆಗಿರೋದು, ಅದನ್ನ ಬರ್ಕೊಂಡ್ವಿ. 0 ಆಡ್ ಡೇಸ್ ಬಂತು. 0 ಆಡ್ ಡೇಸ್ ಅಂದ್ರೆ ಏಪ್ರಿಲ್ ಫಸ್ಟ್ 0 ಆಡ್ ಡೇಸ್ ಅಂದ್ರೆ ಸಂಡೇ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮಂಡೇ, ಥರ್ಡ್ ಟ್ಯೂಸ್ಡೇ, ಫೋರ್ತ್ ವೆಡ್ನೆಸ್ಡೇ ಬರ್ತಾ ಇದೆ ಅಂದ್ರೆ ನೆಕ್ಸ್ಟ್ 7 ಡೇಸ್ಗೆ ಮತ್ತೆ ವೆಡ್ನೆಸ್ಡೇ ರಿಪೀಟ್ ಆಗೋದು. ಅದಕ್ಕೆ 4 ಪ್ಲಸ್ 7 ಅಂದ್ರೆ 11, 11 ಪ್ಲಸ್ 8 11 ಪ್ಲಸ್ 7 18, 18 ಪ್ಲಸ್ 7 25 ಇದೆಲ್ಲ ಡೇಟ್ಸ್ ಅಲ್ಲಿ ಏಪ್ರಿಲ್ 2001 ನಲ್ಲಿ ವೆಡ್ನೆಸ್ಡೇ ಬರುತ್ತೆ. ಈ ರೀತಿ ಇದು ಕ್ವಶನ್ ಸಾಲ್ವ್ ಮಾಡೋದು. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. On what dates of April 1945 did Saturday fall? ಇದು ಕೂಡ ಡೇಟ್ಸ್ ಫೈಂಡ್ ಮಾಡೋದೆ. ಇದು ಕೂಡ ಏಪ್ರಿಲ್ ಮಂತ್ ಕೊಟ್ಟಿದ್ದಾರೆ. 1945 ಏಪ್ರಿಲ್ ಫಸ್ಟ್ ಯಾವ ಡೇಟ್ ಅಲ್ಲಿ ಯಾವ ಡೇ ಅಲ್ಲಿ ಬರುತ್ತೆ ಇದನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸ್ಯಾಟರ್ಡೆ ಯಾವ ಡೇಟ್ಸ್ ಅಲ್ಲೆಲ್ಲ ಬರುತ್ತೆ ಅದು ಫೈಂಡ್ ಮಾಡ್ಬೋದು. 1945 ಏಪ್ರಿಲ್ ಫಸ್ಟ್, 1944 ಕಂಪ್ಲೀಟ್ ಆಗಿದೆ. 1945 ಅಲ್ಲಿ ಜಾನ್ ಕಂಪ್ಲೀಟ್ ಆಗಿದೆ, ಫೆಬ್ರವರಿ ಕಂಪ್ಲೀಟ್ ಆಗಿದೆ, ಮಾರ್ಚ್ ಕಂಪ್ಲೀಟ್ ಆಗಿದೆ, ಏಪ್ರಿಲ್ ಫಸ್ಟ್ ಅಷ್ಟೇ ಕಂಪ್ಲೀಟ್ ಆಗಿರೋದು. ನೆಕ್ಸ್ಟ್ ಮತ್ತೆ ಈ 1944 ನ ಡಿವೈಡ್ ಮಾಡಿದ್ರೆ 1600 ಪ್ಲಸ್ 300 ಪ್ಲಸ್ 40 ಪ್ಲಸ್ 4 ಇಯರ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಮಂತ್ಸ್, ಜಾನ್ ಅಲ್ಲಿ 3, ಫೆಬ್ರವರಿಯಲ್ಲಿ 1945 ಅಂದ್ರೆ ಇದು ಆರ್ಡಿನರಿ ಇಯರ್ ಆಗುತ್ತಾ? ಏನಕ್ಕೆ? ಸೆಂಚುರಿ ಇಯರ್ ಅಲ್ಲ. ಸೆಂಚುರಿ ಇಯರ್ ಆಗಿಲ್ಲ ಅಂದ್ರೆ ಲಾಸ್ಟ್ 2 ಡಿಜಿಟ್ ನ 4 ಇಂದ ಡಿವೈಡ್ ಮಾಡ್ತೀರಾ. 45 ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಗಲ್ಲ. ಅಂದ್ರೆ ಆರ್ಡಿನರಿ ಇಯರ್ ಅಂದ್ರೆ 0 ಆಡ್ ಡೇಸ್. ಮಾರ್ಚ್ ಅಲ್ಲಿ 3, ಫೆಬ್ರವರಿಯಲ್ಲಿ 1, ಫೆಬ್ರವರಿ ಅಲ್ಲ ಏಪ್ರಿಲ್ ಅಲ್ಲಿ 1. 1600 ಅಂದ್ರೆ 0 ಆಡ್ ಡೇಸ್, ಪ್ಲಸ್ 300 ಅಂದ್ರೆ 1 ಆಡ್ ಡೇಸ್, ಮತ್ತೆ ಫಸ್ಟ್ 40 ಇಯರ್ ಅಲ್ಲಿ 1 ಆಡ್ ಡೇಸ್ ಇದು ಕ್ಯಾಲ್ಕುಲೇಟ್ ಮಾಡಿದೀವಿ. ಪ್ಲಸ್ 4 ಇಯರ್, ಇದು 4 ಇಯರ್ ಯಾವ್ದಂದ್ರೆ 1941, 1942, 1943, 1944. ಓಕೆನಾ? ಈ ಇಯರ್ಸ್ ಅಲ್ಲಿ ಇದು ಲೀಪ್ ಇಯರ್. 1944 ಲೀಪ್ ಇಯರ್ ಆಗುತ್ತೆ ಅಂದ್ರೆ ಇಲ್ಲಿ 2 ಆಡ್ ಡೇಸ್ ಬರುತ್ತೆ. ಇನ್ನ ರಿಮೈನಿಂಗ್ ಈ 3 ಇಯರ್ಸ್ ಅಲ್ಲಿ ಇದು ಆರ್ಡಿನರಿ ಇಯರ್ 1 ಆಡ್ ಡೇಸ್ ಬರುತ್ತೆ. ಟೋಟಲಿ 5 ಆಡ್ ಡೇಸ್ ಪ್ಲಸ್ 3 ಪ್ಲಸ್ 3 ಪ್ಲಸ್ 1, 3 ಪ್ಲಸ್ 3 ಪ್ಲಸ್ 1. 3 ಪ್ಲಸ್ 3 6 ಪ್ಲಸ್ 1 7 ಕ್ಯಾನ್ಸಲ್. 5 ಪ್ಲಸ್ 1 6 ಪ್ಲಸ್ 1 7. ಇಲ್ಲಿ 7 ಇಲ್ಲಿ 7 ಕ್ಯಾನ್ಸಲ್ ಮಾಡಿದ್ರಿ. ಮತ್ತೆ ಇದು ಕೂಡ ಸಂಡೇ ಆಗಿದೆ, ಇದು ಕೂಡ ಸಂಡೇ ಆಗಿದೆ. ಓಕೆನಾ? ಅಂದ್ರೆ ಏಪ್ರಿಲ್ ಫಸ್ಟ್ ಸಂಡೇ. ನಾವು ಫೈಂಡ್ ಮಾಡ್ಬೇಕಿರೋದು ಸಾಟರ್ಡೆ ಯಾವಾಗ ಬರುತ್ತೆ ಅದು. ಸೆಕೆಂಡ್ ಮಂಡೇ, ಥರ್ಡ್ ಟ್ಯೂಸ್ಡೇ, ಫೋರ್ತ್ ವೆಡ್ನೆಸ್ಡೇ, ಫಿಫ್ತ್ ಥರ್ಸ್ಡೇ, ಸಿಕ್ಸ್ತ್ ಫ್ರೈಡೇ, ಸೆವೆಂತ್ ಸ್ಯಾಟರ್ಡೆ. ಸೆವೆಂತ್ ಸ್ಯಾಟರ್ಡೆ ಬಂದಿದ್ಯಾ? ಸ್ಯಾಟರ್ಡೆ 7th ಬಂದಿದೆ ಅಂದ್ರೆ ನೆಕ್ಸ್ಟ್ 7 ಡೇಸ್ಗೆನೆ ಮತ್ತೆ ಸ್ಯಾಟರ್ಡೆ ಬರೋದು.
ಮತ್ತೆ ನೆಕ್ಸ್ಟ್ 7 ಡೇಸ್ಗೆ ಸ್ಯಾಟರ್ಡೆ ಬರುತ್ತೆ. ಇದೇ ರೀತಿ 7, 14, 21, 28 ಈ ಡೇಟ್ಸ್ ಅಲ್ಲೆಲ್ಲ ಏಪ್ರಿಲ್ ಟು 1945 ಅಲ್ಲಿ ಸ್ಯಾಟರ್ಡೆ ಬರುತ್ತೆ. ಅರ್ಥ ಆಗಿದ್ಯಾ? ನೆಕ್ಸ್ಟ್ ಸೇಮ್ ಡೇಟ್ಸ್ ಫೈಂಡ್ ಮಾಡೋದ್ರಲ್ಲೇ ಒಂದು ಕ್ವಶನ್ ನಿಮಗೆ, ಇದು ಹೋಮ್ ವರ್ಕ್ ಕ್ವಶನ್ ಆಗಿರುತ್ತೆ. ಇದು ಕೂಡ ನೀವು ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ದೆಲ್ಲ ಡೇಟ್ಸ್ ಅಲ್ಲಿ ಆನ್ ವಾಟ್ ಡೇಟ್ಸ್ ಆಫ್ ಫೆಬ್ರವರಿ 1842 ಡಿಡ್ ಥರ್ಸ್ಡೇ ಫಾಲ್. 1842 ಫೆಬ್ರವರಿಯಲ್ಲಿ ಥರ್ಸ್ಡೇ ಯಾವುದೆಲ್ಲ ಡೇಟ್ಸ್ ಅಲ್ಲಿ ಬರುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಇದು 2 ಟೈಪ್ಸ್ ಆಗಿದೆ. ಡೇಟ್ಸ್ ಫೈಂಡ್ ಮಾಡಿದ್ವಿ, ಡೇಟ್ಸ್ ಫೈಂಡ್ ಮಾಡಿದ್ವಿ. ನೆಕ್ಸ್ಟ್ ಅವರೇ ಕೊಟ್ಟಿರ್ತಾರೆ, ಇದು ಥರ್ಡ್ ಟೈಪ್. ಇದೆಲ್ಲ ಫಸ್ಟ್ ಟೈಪ್. ಡೇಸ್ ಫೈಂಡ್ ಮಾಡೋದೆಲ್ಲ ಫಸ್ಟ್ ಟೈಪ್. ನೆಕ್ಸ್ಟ್ ಡೇಟ್ಸ್ ಫೈಂಡ್ ಮಾಡೋದು ಸೆಕೆಂಡ್ ಟೈಪ್. ನೆಕ್ಸ್ಟ್ ಇದು ಥರ್ಡ್ ಟೈಪ್, ಟೈಪ್ 3. ಟೈಪ್ 3 ಯಾವ ತರ ಇದೆ ಕ್ವಶನ್ ನೋಡಿ, ಈ ತರ ಇರುತ್ತೆ ಕ್ವಶನ್. ಇಫ್ 2nd August 2024 is Friday, the 2nd August 2034 is which day? ಅವ್ರು ಕೊಟ್ಟಿರೋದು 2024 ಅಲ್ಲಿ ಆಗಸ್ಟ್ 2 ಫ್ರೈಡೆ ಅಂತ ಹೇಳ್ತಿದ್ದಾರೆ. ನಾವು ಫೈಂಡ್ ಮಾಡ್ಬೇಕಿರೋದು 2nd August 2034 is which day? 2034 ಅಲ್ಲಿ 2nd August ಏನೆ ಯಾವ ಡೇ ಆಗಿರುತ್ತೆ ಅದು ಫೈಂಡ್ ಮಾಡ್ಬೇಕು. ಓಕೆನಾ? 2nd August 2024 ಗೊತ್ತಿದೆ. ನೆಕ್ಸ್ಟ್ 2025 ಬರುತ್ತಾ? 25, 26, 27, 28, 29, 30, 31, 32, 33, 34. 34 ಅಲ್ಲಿ ಫೆಬ್ರವರಿ ಕಂಪ್ಲೀಟ್ ಆಗಿದೆ ಅಂದ್ರೆ ಅದು ನಾವು ಪ್ಲಸ್ ಇಲ್ಲಿ ಆರ್ಡಿನರಿ ಇಯರ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಫೆಬ್ರವರಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಆ ಇಯರ್ ನಾವು ತಗೊಳ್ಳೋದು ಬೇಕಿಲ್ಲ. ಈ ತರ ಕ್ವಶನ್ ಕ್ಯಾಲ್ಕುಲೇಷನ್ ಮಾಡುವಾಗ ಇಲ್ಲಿ ನೋಡಿ, 2nd August 2024 ಫ್ರೈಡೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 1 ಆಡ್ ಡೇಸ್ ಬರುತ್ತಾ? ಇದು ಕೂಡ ಆರ್ಡಿನರಿ ಇಯರ್ ಆಗುತ್ತೆ. 2025 ಆರ್ಡಿನರಿ ಇಯರ್ ಆಗುತ್ತೆ. 1 ಆಡ್ ಡೇಸ್, ಇಲ್ಲಿ ಕೂಡ 1 ಆಡ್ ಡೇಸ್, ಇಲ್ಲಿ ಕೂಡ 1 ಆಡ್ ಡೇಸ್. ಇಲ್ಲಿ 2028 4 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಇದು ಲೀಪ್ ಇಯರ್ ಆಗುತ್ತೆ. ಅದಕ್ಕೆ 2 ಆಡ್ ಡೇಸ್ ಬರುತ್ತೆ ಈ ಇಯರ್ ಅಲ್ಲಿ. ಸೇಮ್ ಅದೇ ರೀತಿ 29 ಅಲ್ಲಿ ಕೂಡ 1, 30 ಅಲ್ಲಿ ಕೂಡ 1, 31 ಅಲ್ಲಿ 1, 32 ಅಲ್ಲಿ 2. 32 ಅಲ್ಲಿ ಏನಕ್ಕೆ 2 ಅಂದ್ರೆ ಇದು ಕೂಡ ಲೀಪ್ ಇಯರ್. 33 ಅಲ್ಲಿ 1, 34 ಅಲ್ಲಿ 1. ಈ 34 ಕನ್ಸಿಡರ್ ಮಾಡಬೇಕು ಅಂದ್ರೆ ಅದು ಫೆಬ್ರವರಿ ಪಾಸ್ ಆಗಿದ್ರೆ, ಫೆಬ್ರವರಿ 28 ಪಾಸ್ ಆಗಿದೆ ಅಂದ್ರೆ ನೀವು ಕನ್ಸಿಡರ್ ಮಾಡಬೇಕು. ಫೆಬ್ರವರಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಈ 31 1 ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡೋ ಆಗಿಲ್ಲ. ಟೋಟಲಿ ಇಲ್ಲಿ 5 ಆಡ್ ಡೇಸ್, ಇಲ್ಲಿ 5 ಆಡ್ ಡೇಸ್, ಇಲ್ಲಿ 2 ಆಡ್ ಡೇಸ್. 12 ಆಡ್ ಡೇಸ್ ಬಂದಿದ್ಯಾ? 12 ಆಡ್ ಡೇಸ್. ಮೋರ್ ದೆನ್ 7 ಇದೆ. 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ? 5. ಅಂದ್ರೆ ಟೋಟಲಿ ನಮಗೆ ಉಳ್ಕೊಳ್ಳೋದು 5 ಆಡ್ ಡೇಸ್. 5 ಆಡ್ ಡೇಸ್ ಅಂದ್ರೆ ಇವಾಗ ನಮಗೆ ಗೊತ್ತಿರೋದು 2nd August ಇದು ಫ್ರೈಡೆ ಅಂತ ಗೊತ್ತಿದೆ. ಫ್ರೈಡೆ ಅಂತ ಗೊತ್ತಿದೆ. ಮತ್ತೆ ಎಕ್ಸ್ಟ್ರಾ 5 ಆಡ್ ಡೇಸ್ ಬಂದಿದೆ. ನೀವು +5 ಮಾಡಬೇಕು. +5 ಮಾಡಿದ್ರೆ ಫ್ರೈಡೆ +5 ಮಾಡಿದ್ರೆ ಸ್ಯಾಟರ್ಡೆ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. +5 ಮಾಡಿದೀರಾ? 5 ಆಡ್ ಡೇಸ್. ಯಾವ ಡೇ ಆಗಿರುತ್ತೆ? ಆಗಸ್ಟ್ 2nd 2034 ಅಲ್ಲಿ ವೆಡ್ನೆಸ್ಡೇ ಆಗಿರುತ್ತೆ. ವೆಡ್ನೆಸ್ಡೇ ಆಗಿರುತ್ತೆ. ಯಾವ ರೀತಿ ಅಂತ ಗೊತ್ತಾಗಿದೆ? ಇಯರ್ ವೈಸ್ ಹೋಗಿದ್ವಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ ಈ ವರ್ಷ ಸಂಡೇ ಬರ್ಡೇ ಇದೆ ಅಂದ್ರೆ ನೆಕ್ಸ್ಟ್ ಇಯರ್ ಮಂಡೇ ಬರುತ್ತಾ? ಅದು ಯಾವಾಗ? ಆರ್ಡಿನರಿ ಇಯರ್ ಅಲ್ಲಿ. ಅದೇ ಏನಾದ್ರು ಈ ವರ್ಷ 2026 ಅಲ್ಲ, 26 ಅಲ್ಲಿ ನಮ್ದು ಫ್ರೈಡೆ ಬಂದಿದೆ, ಮತ್ತೆ 27 ಅಲ್ಲಿ ಸ್ಯಾಟರ್ಡೆ ಬರುತ್ತೆ, 28 ಲೀಪ್ ಇಯರ್, ಅಲ್ಲಿ ಸಂಡೇ ಬರಲ್ಲ, ಮಂಡೇ ಬರುತ್ತೆ, 2 ಡೇ ಶಿಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೂ ಕೂಡ 28 ಅಲ್ಲಿ 2 ತಗೊಂಡ್ವಿ, 32 ಅಲ್ಲಿ 2 ತಗೊಂಡ್ವಿ,
ನೆಕ್ಸ್ಟ್ ಯಾವುದೇ ಲೀಪ್ ಇಯರ್ ಬಂದಿಲ್ಲ, ಇನ್ನೆಲ್ಲ ಆರ್ಡಿನರಿ ಇಯರ್. ಅದಕ್ಕೆ +1 ತಗೊಂಡಿರೋದು. ಇದು ಥರ್ಡ್ ಟೈಪ್ ಕ್ವಶನ್. ಇದಿಷ್ಟೇ ಟೈಪು ಕ್ವಶನ್ಸ್ ಬರೋದು. ಡೇಟ್ಸ್ ಫೈಂಡ್ ಮಾಡೋದಿರುತ್ತೆ, ಡೇಸ್ ಫೈಂಡ್ ಮಾಡೋದಿರುತ್ತೆ, ಮತ್ತೆ ಅವರೇ ಡೇಸ್ ಎಲ್ಲ ಕೊಟ್ಟಿರ್ತಾರೆ, ಮತ್ತೆ ಇನ್ನ ಒಂದು ಡೇಟ್ ಇಂದು ಡೇಸ್ ಫೈಂಡ್ ಮಾಡಕ್ ಕೊಟ್ಟಿರ್ತಾರೆ. ಇದು ಒಂದು ಕ್ವಶನ್. ಇವಾಗ ನಿಮ್ಗೆ ಒಂದು ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀನಿ ಥರ್ಡ್ ಟೈಪ್ ಅಲ್ಲಿ. ಇದನ್ನು ಕೂಡ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. If 2nd August 2024 is Friday, then 5th September 2027 is which day? ಇದನ್ನು ಕೂಡ ಟೈಪ್ 3 ಅಲ್ಲಿ ಇದು ಹೋಮ್ವರ್ಕ್ ಕ್ವಶನ್. ಇದನ್ನು ಕೂಡ ನೀವು ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸ್ಕೊಡಿ. ನೆಕ್ಸ್ಟ್ ಟೈಪ್ 4. ಟೈಪ್ 4 ಅಲ್ಲಿ ಇವಾಗ ಯಾವ ತರ ಕ್ವಶನ್ಸ್ ಬರುತ್ತೆ ಅಂದ್ರೆ, ಇವಾಗ 2026 ಅಲ್ಲ, 2026 ಯಾವ ತರ ಇದೆ ಕ್ಯಾಲೆಂಡರ್ A to Z, ಅದೇ ರೀತಿ ಕ್ಯಾಲೆಂಡರ್ ನೆಕ್ಸ್ಟ್ ಯಾವ ಇಯರ್ ಅಲ್ಲಿ ರಿಪೀಟ್ ಆಗುತ್ತೆ ಆ ತರ ಕ್ವಶನ್ಸ್ ಬರುತ್ತೆ. ಇವಾಗ 2026 ಇದೆ, ಇವಾಗ ಏನ್ ಕ್ಯಾಲೆಂಡರ್ ಇದೆ, April 1st ಯಾವ ಡೇ ಬರುತ್ತೆ ಅದೇ ಡೇ ಬರಬೇಕು, September 28 ಯಾವ ಡೇ ಬರುತ್ತೆ ಅದೇ ಡೇ ಬರಬೇಕು, ಸೇಮ್ ಎಕ್ಸಾಕ್ಟ್ ಕಾಪಿ ಇರಬೇಕು, ನೆಕ್ಸ್ಟ್ ಯಾವ ಇಯರ್ ಅಲ್ಲಿ ಅದು ರಿಪೀಟ್ ಆಗುತ್ತೆ ಆ ತರ ಕ್ವಶನ್ಸ್. ಕೊಟ್ಟಿರೋ ಕ್ವಶನ್ ಏನಾದ್ರು ಲೀಪ್ ಇಯರ್ ಆಗಿದ್ರೆ, ಇವಾಗ 2024 ಲೀಪ್ ಇಯರ್, ಇದು ಮತ್ತೆ ಎಕ್ಸಾಕ್ಟ್ 2024 ಕ್ಯಾಲೆಂಡರ್ ರಿಪೀಟ್ ಆಗೋದು ನೆಕ್ಸ್ಟ್ 28 ಇಯರ್ಸ್ ಆದ್ಮೇಲೆ ಇದಕ್ಕೆ +28 ಮಾಡಬೇಕು, +28 ಮಾಡಬೇಕು. ಇದೆರಡು ಆಡ್ ಮಾಡಿದ್ರೆ ಏನಾಗುತ್ತೆ 2052 ಬರುತ್ತೆ. 2052 ಅಲ್ಲಿ ಎಕ್ಸಾಕ್ಟ್ 2024 ಕ್ಯಾಲೆಂಡರ್ ರಿಪೀಟ್ ಆಗುತ್ತೆ. ಲೀಪ್ ಇಯರ್ ಆಗಿದ್ರೆ 28 ಇಯರ್ಸ್ ಆದ್ಮೇಲೆ ರಿಪೀಟ್ ಆಗುತ್ತೆ. ಲೀಪ್ ಇಯರ್ +1 ಅಂದ್ರೆ, ಇವಾಗ ಲೀಪ್ ಇಯರ್ +1 ಅಂದ್ರೆ ಯಾವ್ದೆಲ್ಲ ಬರುತ್ತೆ, 2025 ಲೀಪ್ ಇಯರ್ ಆದ್ಮೇಲೆ +1 ಇಯರ್ ಆದ್ರೆ 2025 ಬರುತ್ತಾ. ನೆಕ್ಸ್ಟ್ 2029 ಲೀಪ್ ಇಯರ್, 2028 ಲೀಪ್ ಇಯರ್ +1 ಅಂದ್ರೆ 2029. ಈ ತರ ಇಯರ್ಸ್ ಇದ್ರೆ ಎಕ್ಸಾಕ್ಟ್ ಆಗಿ ಕ್ಯಾಲೆಂಡರ್ 6 ಇಯರ್ಸ್ ಆದ್ಮೇಲೆ ರಿಪೀಟ್ ಆಗುತ್ತೆ. ಇವಾಗ 2029 ಇದು ಕೂಡ ಲೀಪ್ ಇಯರ್ +1 ಇಯರ್. ನೆಕ್ಸ್ಟ್ 6 ಇಯರ್ಸ್ ಆದ್ಮೇಲೆ ಇದು ರಿಪೀಟ್ ಆಗುತ್ತೆ. 2029 ಕ್ಯಾಲೆಂಡರ್ ಎಕ್ಸಾಕ್ಟ್ ಇದೆ ಸೇಮ್ ಕಾಪಿ, ಯಾವಾಗ ರಿಪೀಟ್ ಆಗೋದು ನೆಕ್ಸ್ಟ್ 6 ಇಯರ್ಸ್ ಆದ್ಮೇಲೆ, ಅಂದ್ರೆ ಇದಕ್ಕೆ +6 ಮಾಡಬೇಕು. +6 ಮಾಡಿದ್ರೆ 2035 ಅಲ್ಲಿ ಎಕ್ಸಾಕ್ಟ್ 2029 ಕ್ಯಾಲೆಂಡರ್ ರಿಪೀಟ್ ಆಗುತ್ತೆ. ಅದೇ ಏನಾದ್ರು ಲೀಪ್ ಇಯರ್ +2 ಇಯರ್ ಆಗಿದ್ರೆ, ಲೀಪ್ ಇಯರ್ +2 ಇಯರ್ ಆಗಿದ್ರೆ 11 ಇಯರ್ಸ್ ಆದ್ಮೇಲೆ ರಿಪೀಟ್ ಆಗುತ್ತೆ. ಲೀಪ್ ಇಯರ್ +3 ಇಯರ್ ಆಗಿದ್ರೆ ಅದು ಕೂಡ 11. ಇದು ಒಂದು ಶಾರ್ಟ್ ಕಟ್ ನೆನ್ಪಿಟ್ಕೋಬೇಕು. ಇದಿಷ್ಟು ಗೊತ್ತಿದೆ ಅಂದ್ರೆ ಕ್ಯಾಲೆಂಡರ್ಸ್ ಅಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಇರಲಿ ನೀವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಇದೊಂದು ನೋಡ್ಕೊಳ್ಳಿ. ಮತ್ತೆ ಲೀಪ್ ಇಯರ್ ಆಗಿದ್ರೆ ಅದೇ ಲೀಪ್ ಇಯರ್ ಕ್ಯಾಲೆಂಡರ್ ರಿಪೀಟ್ ಆಗ್ಬೇಕಂದ್ರೆ ನೆಕ್ಸ್ಟ್ 28 ಇಯರ್ಸ್ ಆಗ್ಬೇಕು. ಲೀಪ್ ಇಯರ್ +1, ಲೀಪ್ ಇಯರ್ ಆದ್ಮೇಲೆ ಫಸ್ಟ್ ಇಯರ್ ಬರುತ್ತಲ್ಲ ಅದು ಲೀಪ್ ಇಯರ್ +1, 6 ಇಯರ್ಸ್ ಆದ್ಮೇಲೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಲೀಪ್ ಇಯರ್ +2 ಅಂದ್ರೆ ಲೀಪ್ ಇಯರ್ ಆದ್ಮೇಲೆ ಸೆಕೆಂಡ್ ಇಯರ್ ಬರುತ್ತಲ್ಲ ಅದು ಕ್ಯಾಲೆಂಡರ್ ನೆಕ್ಸ್ಟ್ 11 ಇಯರ್ ಆದ್ಮೇಲೆ ರಿಪೀಟ್ ಆಗುತ್ತೆ. ಲೀಪ್ ಇಯರ್ +3 ಅಂದ್ರೆ ಲೀಪ್ ಇಯರ್ ಆದ್ಮೇಲೆ ಥರ್ಡ್ ಇಯರ್ ಬರುತ್ತಲ್ಲ ಅದು ಕೂಡ 11 ಇಯರ್ಸ್. ಲೀಪ್ ಇಯರ್ ಆದ್ಮೇಲೆ ಮತ್ತೆ ಫೋರ್ತ್ ಇಯರ್ ಏನಾಗುತ್ತೆ, ಮತ್ತೆ ಲೀಪ್ ಇಯರ್ ಆಗುತ್ತೆ. ಆ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. ಲೀಪ್ ಇಯರ್ ಅಂದ್ರೆ 28 ಇಯರ್ಸ್ ಆದ್ಮೇಲೆ ರಿಪೀಟ್ ಆಗುತ್ತೆ. ಲೀಪ್ ಇಯರ್ +1 6 ಇಯರ್ಸ್, ಲೀಪ್ ಇಯರ್ +2 11 ಇಯರ್ಸ್, ಲೀಪ್ ಇಯರ್ +3 ಅದು ಕೂಡ 11 ಇಯರ್ಸ್. ಇದಿಷ್ಟು ಕಂಪ್ಲೀಟ್ ಕ್ಯಾಲೆಂಡರ್ ಮೇಲೆ ಕಾನ್ಸೆಪ್ಟ್ ಮತ್ತೆ
ಅದೇ ಕಾನ್ಸೆಪ್ಟ್ ಮೇಲೆ ಅಲ್ಲಲ್ಲೇ ಕ್ವಶನ್ ಸಾಲ್ವ್ ಮಾಡಿದ್ವಿ. ಟೈಪ್ 4 ಟೋಟಲಿ 4 ಟೈಪ್ ಇದೆ. ಇದಿಷ್ಟು ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಿದೆ ಅಂದ್ರೆ ಕ್ಯಾಲೆಂಡರ್ಸ್ ಅಲ್ಲಿ ಯಾವುದೇ ಎಕ್ಸಾಮ್ ಆಗಿರ್ಬೋದು, ನೀವು ಕ್ಯಾಲೆಂಡರ್ ಕ್ವಶನ್ ಸಾಲ್ವ್ ಮಾಡಬಹುದು. ಓಕೆನಾ? ಇದಿಷ್ಟು ಕ್ಯಾಲೆಂಡರ್ ಆಗಿರುತ್ತೆ. ನೋಡಿ, ಇಷ್ಟ ಆಗ್ತಿದೆ ಅಂದ್ರೆ ಲೈಕ್ ಕೊಡಿ. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಶೇರ್ ಮಾಡಿ. ಇದಿಷ್ಟು ಕ್ಯಾಲೆಂಡರ್ದು ಕಾನ್ಸೆಪ್ಟ್ ಮತ್ತೆ ಕ್ವಶನ್ಸ್ ಆಗಿತ್ತು. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ವೆರಿ ಮಚ್.